ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಶುಭೋದಯ ಕರ್ನಾಟಕದ ಈ 2ನೇ ಆವೃತ್ತಿಯ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ದಿನ ವಿಶೇಷ ಏನು? ಜನವರಿ 8. ಈ ದಿನ ಒಬ್ಬ ಪಾಶ್ಚಿಮಾತ್ಯ ಭೌತಿಕ ವಿಜ್ಞಾನಿ ಒಂದು ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾನೆ. ಬಹಳ ವೈಜ್ಞಾನಿಕವಾದಂಥ ವಿಷಯವನ್ನು ಜಗತ್ತಿಗೆ ಇಡ್ತಾನೆ. ಅದು ವರ್ಲ್ಡ್ ರೊಟೇಷನ್ ಡೇ ಅಥವಾ ಅರ್ತ್ಸ್ ರೊಟೇಷನ್ ಡೇ. ಭೂಮಿಯ ಪರಿಭ್ರಮಣೆಯನ್ನು ಆತ ಜಗತ್ತಿನ ಮುಂದೆ ಇಡ್ತಾನೆ. ಜಗತ್ತು ಸೂರ್ಯನ ಸುತ್ತ ಸುತ್ತುತ್ತೆ ಮತ್ತು ತನ್ನ ಒಂದು ಚಲನೆಯನ್ನು ತನ್ನ ಸುತ್ತಲೂ ಸುತ್ತುತ್ತಾ ತಿರುಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಅರ್ತ್ಸ್ ರೊಟೇಷನ್ ಡೇ ಇವತ್ತಿನ ದಿನ ವಿಶೇಷ. ನಾವು ಜಗತ್ತನ್ನು ನೋಡಿದಾಗ ಪ್ರತಿದಿನವೂ ಹಗಲು ರಾತ್ರಿಗಳು ನಡೆಯುವಂತಹ ಕೆಲಸ ಯಾಕಾಗತ್ತೆ ಅಂದರೆ ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತುತ್ತಾ ಸೂರ್ಯನ ಸುತ್ತ ಕೂಡ ಸುತ್ತುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಹೀಗೆ ದಿನರಾತ್ರಿಗಳು ಕಳೆದು ಹೋಗ್ತಾ ಇರುವಂತಹ ಈ ಜಗತ್ತಿನಲ್ಲಿ ಇನ್ನು ಮುಂದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದು ಕೂಡ ಭಾರತೀಯರ ಪಾಲಿಗೆ ಬಹು ಸುಂದರವಾದಂತಹ ವಿಶೇಷವಾದಂಥ ದಿನ. ಅದಕ್ಕೆ ಹಲವಾರು ಜನ ತಮ್ಮ ಶುಭಕಾಮನೆಗಳನ್ನು ತಿಳಿಸಿದ್ದಾರೆ. ಅದನ್ನು ಕೂಡ ನೋಡ್ಕೊಂಡು ಬರೋಣ. ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಒಂದು ಬಹಳ ಮುಖ್ಯವಾದ, ಬಹಳ ಸೂಕ್ಷ್ಮವಾದ, ಅರ್ಥಪೂರ್ಣವಾದ ಒಂದು ಸಾಲಿದೆ. ಪುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂಥ ರೂಪರೇಖೆ ಅಂತ ಗೋಪಾಲಕೃಷ್ಣ ಅಡಿಗರ ಶ್ರೀರಾಮನವಮಿ ದಿವಸದ ಪದ್ಯದ ಸಾಲದು. ಅಂದರೆ ಒಂದು ಏಕಾಗ್ರತೆ ಅಂತ, ಕೌಶಲ್ಯ ಅಂತ, ಅದೆಲ್ಲ ಒಟ್ಟಿಗೆ ಸೇರಿ ರಾಮ ಎನ್ನುವ ಒಂದು ಪರಿಕಲ್ಪನೆ ಉಂಟಾದದ್ದು ಅಂತ. ರಾಮಾಯಣವನ್ನು ನೀವು ನೋಡಿದರೆ 2 ಅಂಶ ಬಹಳ ಮುಖ್ಯವಾದದ್ದು. ಒಂದು, ಕಾಡಿಗೆ ಹೋಗುವುದು ಬೇಡ, ರಾಮ ವನವಾಸ ಮಾಡಬಾರದು ಅಂತ ಅಯೋಧ್ಯೆಯ ಎಲ್ಲ ಪ್ರಜೆಗಳು ಕೂಡ ಅವನನ್ನು ಒತ್ತಾಯ ಮಾಡ್ತಾರೆ. ಯಾರ ಮಾತನ್ನು ರಾಮ ಕೇಳುವುದಿಲ್ಲ, ಯಾವ ಪ್ರಜೆಗಳ ಮಾತನ್ನು ಅವನು ಕೇಳುವುದಿಲ್ಲ. ಆತ್ಮಸಾಕ್ಷಿಯ ಮಾತಿನಂತೆ ಅವನು ವನವಾಸದ ದೀಕ್ಷೆಯನ್ನು ಕೈಗೊಳ್ತಾನೆ, ಯಾರ ಮಾತನ್ನು ಕೇಳುವುದಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಆದಮೇಲೆ, ರಾವಣ ವಧೆ ಎಲ್ಲ ಆದಮೇಲೆ, ರಾಮ ರಾಜನಾದ ಮೇಲೆ ಸೀತೆ ಬಗ್ಗೆ ಮಾತಾಡಿದ ಒಂದು ಅಡ್ಡ ಮಾತನ್ನು, ಅದು ಹಾಗಲ್ಲ ಅಂತ ಸತ್ಯ ಗೊತ್ತಿದ್ದರೂ ಕೂಡ ಪ್ರಜೆಗಳ ಮಾತು ಎನ್ನುವ ಕಾರಣಕ್ಕೋಸ್ಕರ ಅದನ್ನು ಪಾಲಿಸ್ತಾನೆ. ಬಹಳ ವಿಶೇಷವಾಗಿರತಕ್ಕ ಒಂದು ಒಳನೋಟ ಇಲ್ಲಿ ಇದೆ. ಅದನ್ನು ಜನ ಗ್ರಹಿಸುವ ಹಾಗೆ ಆಗಲಿ. ಸಬಕೋ ಸನ್ಮತಿ ದೇ ಭಗವಾನ್. ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ವೀಕ್ಷಕರೇ ನಮಸ್ಕಾರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ 2ನೇ ಆವೃತ್ತಿಯ ಇಂದಿನ ಸಂಚಿಕೆಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಇಂದು ನಮ್ಮೊಂದಿಗಿದ್ದಾರೆ ರಂಗಭೂಮಿ ಕಲಾವಿದರಾದಂತಹ ಶ್ರೀ ಮುರುಡಯ್ಯ ಸಿಆರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಅವರೊಂದಿಗಿನ ಮಾತುಕತೆಯನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಇಂದಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಡು ಬರೋಣ. ಮಂಕುತಿಮ್ಮನ
ಕಗ್ಗ, ಬಹಳ ಸುಂದರವಾದಂತಹ ಕಗ್ಗ ಇದು. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕಸದ ಬರಹಕ್ಕೆ ಮೊದಲಿಗರು ಯಾರು, ಲೆಕ್ಕವೆರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನೆನಗೆ ಮಂಕುತಿಮ್ಮ. ಪ್ರತಿಯೊಂದನ್ನು ಜಗತ್ತಿಗೆ ನಾನು ಮೊದಲು, ನಾನು ಮಾಡಿದೆ ಅನ್ನುವಂಥ ಭಾವವನ್ನು ಬಿಟ್ಟು ಯಾರೋ ಇದನ್ನು ಮೊದಲಿಗೆ ಮಾಡಿದ್ದಾರೆ. ಅಕ್ಕಿಯಲ್ಲಿ ಅನ್ನವನ್ನು ಮೊದಲು ಯಾರೋ ಕಂಡಿದ್ದಾರೆ, ಬರಹವನ್ನು ಮತ್ತಾರೋ ಕಂಡು ಹಿಡಿದಿದ್ದಾರೆ. ಇವೆಲ್ಲವನ್ನು ಮಾಡಿರುವಾಗ ನಾನು ಹೇಗೆ ವಿಶೇಷ ಅನ್ನುವಂತಹ ಒಂದು ಬಹಳ ಆಧ್ಯಾತ್ಮಿಕವಾದ ಭಾವವನ್ನು ಉಂಟು ಮಾಡುವಂತಹ ಕಗ್ಗ ಇದು. ಅದರೊಂದಿಗೆ ಇವತ್ತಿನ ನಮ್ಮ ಮಾತುಕತೆಯನ್ನು ಪ್ರಾರಂಭ ಮಾಡೋಣ. ಸರ್, ರಂಗಭೂಮಿ ನಿಮಗೆ ಏನು? ಮೊದಲನೇದಾಗಿ ಮೊದಲಿಗೆ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಗೌರವದಿಂದ ನಮಸ್ಕರಿಸ್ತೇನೆ. ಇದು ರಂಗಭೂಮಿಯ ಶಿಸ್ತಿದು. ಎದುರಿಗೆ ಕುಳಿತವರನ್ನು ಮೊದಲಿಗೆ ಪ್ರಣಾಮ ಮಾಡಿ ವೇದಿಕೆ ಹತ್ತೋದು, ವೇದಿಕೆಗೆ ಪ್ರಣಾಮ ಮಾಡಿ ಹತ್ತೋದು ನೀವು ಕಂಡಂತಹ ಸಂಸ್ಕಾರ. ಹಾಗಾಗಿ ರಂಗಭೂಮಿ ಅಂದರೆ ನಿಮಗೇನು ಅಂತ? ಖಂಡಿತ ಸರ್, ರಂಗಭೂಮಿ ಅಂದರೆ ಅದೊಂದು ಬೆಳಕು ಸರ್. ಅದು ಹತ್ತಿರ ಹೋಗ್ತಾ 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 ಆ ಬೆಳಕನ್ನು ಕಂಡುಕೊಳ್ಬೋದು, ಆ ಬೆಳಕಿನ ಹತ್ತಿರ ಹೋಗ್ಬೋದು. ಬೆಳಕು ಅಂತಂದರೆ ಇಡೀ ಜಗತ್ತಿಗೆ ಕೊಡೋ, ಸೂರ್ಯ ಕೊಡೋ ಬೆಳಕು ಇರ್ಬೋದು, ಇಲ್ಲ ಕತ್ಲಾದ ಮೇಲೆ ಚಂದ್ರ ಕೊಡೋ ಬೆಳಕಿರ್ಬೋದು, ಇಲ್ಲ ನಮ್ಮ ಬದುಕನ್ನು ಕತ್ಲಾದಾಗ ಅದಕ್ಕೆ ಬೆಳಕನ್ನು ರೂಪಿಸ್ಕೊಳ್ಳುವಂಥ ಶಕ್ತಿ ಕೊಡೋದು. ಅಂಥ ಅದ್ಭುತವಾದ ಬೆಳಕು ನನಗೆ ರಂಗಭೂಮಿ. ಆಹಾ, ನಿಮಗೆ ಆ ಬೆಳಕು ನೀವು ರಂಗದ ಮೇಲೆ ಇದ್ದಾಗ ಬಿದ್ದರೆ ಬರುವಂಥ ಭಾವ ಏನು ಅಂತ? ಹೇಳಲಿಕ್ಕಾಗೋದೇ ಇಲ್ಲ. ಅದು ಹೇಳಲಿಕ್ಕಾಗೋದೇ ಇಲ್ಲ. ಮನಸ್ಸು ಒಂದು ರೀತಿಯ ಉಲ್ಲಾಸದಲ್ಲಿ ಆಗೋಗ್ಬಿಡ್ತದೆ. ಅಂಥ ಅದ್ಭುತವಾದ ಭಾವ ಅದು. ಈಗ ನಿಮ್ಮ ಮೇಲೆ ಬೆಳಕು ಬಿತ್ತು, ಈಗ ಬಿದ್ದಿದೆ. ಇಲ್ಲಿ ನಾವು ಸ್ಟುಡಿಯೋನಲ್ಲಿ ಬೆಳಕುಗಳನ್ನು ಹಾಕಿದ್ದೀವಿ. ಮೈ ಮೇಲೆ ಬೆಳಕು ಬಿದ್ದ ತಕ್ಷಣ ನಿಮಗೆ ನಿಮ್ಮೊಳಗಿರುವಂಥ ಒಂದು ಪಾತ್ರ ಹೊರಗೆ ಬರುತ್ತೆ. ಖಂಡಿತ ಸರ್. ಅಲ್ಲಿ ನೀವಾಗಿರೋದಿಲ್ಲ, ಇನ್ನೊಂದು ಯಾವುದೋ ಒಂದು ನಾಟಕದ ಪಾತ್ರವಾಗಿರ್ತೀರ. ಆ ಮೊದಲಿಗೆ ಅಂದರೆ ನಿಮಗೆ ಹೌದಪ್ಪ ನಾನು ಕಲಾವಿದ, ನಾನು ಅಭಿನಯಕಾರ ಅಂತ ಅಂದ್ಕೊಂಡಾಗ ಈ ಬೆಳಕು ನಿಮ್ಮ ಮೇಲೆ ಬಿದ್ದ ತಕ್ಷಣ ಹೊರಬರುವಂಥ ಮೊದಲ ಸಂಭಾಷಣೆ ಯಾವುದು? ಮನಸ್ಸಿಗೆ ಬರುವಂಥ ಬಹಳ ಆಪ್ತ ಅನಿಸುವಂಥ, ಹೌದಪ್ಪ ಇದು ನನ್ನ ಕಥೆ ಅನಿಸುವಂಥದ್ದು ಯಾವುದು? ಏನು ಹೇಳೋದು ಸರ್, ಇಲ್ಲಿ ಬಂದು ಕೂರ್ಲಿಕ್ಕೆ ನನಗೆ ಕಾರಣಕರ್ತರಾಗಿರ್ತಕ್ಕಂಥ ಗುರು ಸಮಾನರಾದ ನಾಟಕಕಾರರು, ನಿರ್ದೇಶಕರು, ರಂಗಭೂಮಿ, ಆಮೇಲೆ ನನ್ನನ್ನು ಪ್ರೇರೇಪಿಸಿದ ನನ್ನ ವೈಯಕ್ತಿಕವಾದ ಬದುಕಿನ ಕತ್ತಲು, ಮತ್ತು ನನ್ನ ಸಹ ಕಲಾವಿದರು, ಸ್ನೇಹಿತರು, ಅವರೆಲ್ಲರ ಪ್ರೇರಣೆ ಮತ್ತು ಅವರೆಲ್ಲ ಕೊಡೋ ಪ್ರೀತಿಯಿಂದ ನಾನು ಬಂದು ಇಲ್ಲಿ ಕೂರಲಿಕ್ಕೆ ಸಾಧ್ಯ ಆಗಿದೆ. ರಂಗಭೂಮಿ ಶಕ್ತಿಯಿಂದನೇ ಇಲ್ಲಿಗೆ ಬಂದು ಕೂರ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಏನು ಬರುತ್ತೆ ಅಂತ ಹೇಳಿದ್ರೆ, ಇನ್ನೇನು ರಂಗಭೂಮಿ ಬರೀ ನಾಟಕಗಳೇ ಬರ್ತಾ ಇರ್ತದೆ ನನ್ನ ಮನಸ್ಸಿನಲ್ಲಿ. ಅದು ಬಿಟ್ಟರೆ ಬೇರೆ ಇನ್ನೇನು ಬರೋದಿಲ್ಲ. ಮನಸ್ಸಲ್ಲಿ ಬರೋದಾಯಿತು, ಆದರೆ ಪ್ರಕಾಶದಲ್ಲಿ ಬರೋದು, ಈ ಬೆಳಕಿನ ಮುಂದೆ ನಿಂತಾಗ ನಿಮಗೆ ಹೌದು ಇದು ಬಹಳ ಆಪ್ತವಾದಂತಹ ಪಾತ್ರ, ನನಗೆ ನಾನು ಮಾಡಿದಂತಹ ಇಷ್ಟು ವರ್ಷಗಳ ಪಾತ್ರದ ಅನುಭವದಲ್ಲಿ ಇದು ಬಹಳ ಆಪ್ತವಾದಂಥ ಪಾತ್ರ, ಇದು ಬಹಳ ಆಪ್ತವಾದಂಥ ಸಂಭಾಷಣೆ ಅಂತ ಅನಿಸೋದು ಯಾವುದು? ಜಲಗಾರ ಇರ್ಬೋದು. ಆಹಾ, ಅದರ ಸಂಭಾಷಣೆಯನ್ನು ಹೇಳ್ಬೋದು ನೀವು? ಹೇಳ್ಬೋದು. ಮಿಲು ನಡೆಯಿ ನೀಡುತ್ತಾ ಅರುಣೋದಯವು ಮೂಡಣದ ಬಾ ನಡೆಯಳು ಕುಳಿಯ ಚೆಲ್ಲುತ್ತಾ ಮೂಡುತ್ತಿದೆ. ಹಸುರಿನಲ್ಲಿ ಮುತ್ತುಗಳ ಹೊಂಬೆಳಗಸೂಸಿ ಹಿಂಜರಿದು ಹಿಮ್ಮೆಟ್ಟ ದಿಕ್ಕುಗಳನ್ನಡಗಿಸುತ್ತಿಹ ಕತ್ತಲೆಯ ಮೊತ್ತದಿಂ. ದೆಸೆ ದೆಸೆಗಳಿಂ ತೀವಿನಲ್ಲಿ ವನರು ಗಂಪಿನಿಂ. ಎಲರಿನಲ್ಲಿ ತಲೆದೂಗಿ ನರುಗಂಪ ನೀಡಾಗಿ ಬಿರಿಯುತಿಹ ಪೂಗಳಿಂ. ಪೂಗಳಲ್ಲಿ ಬಂಡುಣಲು ಹಾರೈಸಿ ಸುತ್ತಿ ಮೊರೆಯುತಿಹ ಸೊಕ್ಕಿದಳ ನಿಖರದಿಂ. ಬಿತ್ತರದ ಬಾನಿನಿಂ ಬಾನಿನಲ್ಲಿ ತೇಲುತಿಹ ಮುಗಿಲಿನಿಂ. ರಮ್ಯಾರುಣೋದಯವದೆಂತು ಚೆಲ್ವಾದುದು. ಸೃಷ್ಟಿಕರ್ತನೆ ನಮಗೆ ಸಾಧಿಸಲು ತೋರಿಸಲು ಸೃಷ್ಟಿ ಇದು ಸಾಲದೆ, ಸೃಷ್ಟಿ ಸೌಂದರ್ಯವಿದು ಸಾಲದೆ. ಪಳವಾತದೇಕೆ ಬಿಜ್ಜೆಯೇಂ ತೋರ್ಕುಮೆ ಎದೆಯಿರುವು ತೋರದಾ ಪರಮನಂ. ಇಷ್ಟು ಮುಂಜಾನೆಯಲ್ಲಿ ಹಾಡುತ್ತಾ ಬರುವವರಾರು? ನೇಗಿಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು, ನೇಗಿಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು. ರೈತ ಬರ್ತಾನೆ ಬಂದು, ಇಷ್ಟು ಮುಂಜಾನೆಯೊಳಗೆ ಎಲ್ಲಿ ಹೋಗುತ್ತೀಯ ರೈತ? ಜಲಗಾರನ ಸಂಭಾಷಣೆ. ಇಂದು ನೀನರಿಯ, ಇಂದು ಶಿವಗುಡಿಯ ಜಾತ್ರೆ, ಬರುವುದಿಲ್ಲವೇ ನೀನು? ತೇರೆಳಿಯಲೆಂದೆನಿಬರೂ ಬರುತ್ತಿಹರು. ನನಗೇಕೆ ಶಿವಗುಡಿಯ ಜಾತ್ರೆ?
ಜೋಯಿಸರು ದೇಗುಲದ ಬಳಿಗೆನ್ನ ಸೇರಿಸರು. ದೂರದಲ್ಲೇ ನಿಂತು ಕೈ ಮುಗಿದು ಬಾ. ಕರ್ಮವಾರಾಧನೆ ಸೇವೆಯೇ ಪರಮ ಪೂಜೆ. ನನ್ನ ಭಾಗಕ್ಕೆ ಪೊರಕೆ ಆರತಿ, ಗುಡಿಸುವುದೇ ನನ್ನ ದೇವರ ಪೂಜೆ. ನಿನ್ನೆ ದೇಗುಲದೆಡೆಗೆ ಹೋದೆನ್ನ ಕಂದನ ಬೈದಿರಿದು ನೂಕಿದರು. ಶಿವಗುಡಿಯ ಶಿವನು ಜೋಯಿಸರ ಶಿವನಂತೆ. ನನ್ನ ಶಿವನು ಈ ಮಣ್ಣಿನಲ್ಲಿಹನು, ನನ್ನ ಶಿವನು ಈ ಕೊಳೆತ ಕಸದೊಳಗಿಹನು. ಕಪ್ಪುರದೊಳಿಲ್ಲ, ಮಂಗಳಾರತಿಯಳಿಲ್ಲ, ಹೂವುಗಳಲ್ಲಿಲ್ಲ. ಯಾವೆಡೆಯೊಳ ಆನಿಹನೋ ಅವನಲ್ಲಿಯೇ ಹೆನವು. ನನ್ನೆದೆಯೇ ದೇಗುಲ, ನನ್ನೊಲ್ಮೆಯದೇ ಪೂಜೆ. ನಾನೆಲ್ಲಿ ಭಕ್ತಿಯಂ ಕೈ ಮುಗಿಯವನೋ ಅಲ್ಲಿ ತಾನಿಹನು. ನಾನೆಲ್ಲಿ ಸತ್ಕರ್ಮವೆಸಗುವನು ಅಲ್ಲಿ ಮೈದೂರುವನು. ಶಿವಗುಡಿಯುದೆನಗೇಕೆ? ಹಾ, ನೀನೇನು ಶಿವಗುಡಿಗೆ ತೆರಳುತ್ತೀಯ? ಹೌದು, ಶಿವನ ಕಾರಣನು ನಾನು ಗುಡಿಗೆ ಹೊರಟಿರುವನು. ಅದಕ್ಕೆ ನೋಡು, ಹಣ್ಕಾಯಿಗಳನ್ನೆಲ್ಲ ತಂದಿರುವೆ. ಶಿವನ ಕಾಣಲು ನೀನು ಗುಡಿಗೆ ಹೋಗುವೆಯೇನು? ನಿನ್ನ ನೇಗಿಲ ಗೆರೆಯ ದಿವ್ಯ ದೇವಾಲಯದಿ ಶಿವನ ಕಾಣೆಯ ನೀನು. ಉಳುವಾಗ ನೆಡುವಾಗ ಪೂಜೆ ಮಾಡುವೆ ನೀನು. ದೇಗುಲದ ಪೂಜಕನು ಬೈಗಿನಲ್ಲಿ ಬೆಳಗಿನಲ್ಲಿ ಪೂಜಿಸಿದರೇನಂತೆ? ನಮ್ಮ ಜೀವವೇ ನಿತ್ಯ ಪೂಜೆ, ನಮ್ಮ ಕರ್ಮವೇ ನಿತ್ಯ ಯೋಗ. ಜಲಗಾರನೆಂದುದಿದು ವೇದ ನುಡಿಯಲ್ಲ. ತೆರಳು ನೇಗಿಲ ಯೋಗಿ, ಶಿವನ ಪೂಜಿಸು ಹೋಗು. ಈಗ ನಡ್ಕೊಂಡು ಹೋಗ್ತಾ ಇರ್ತದೆ. ಧನ್ಯವಾದಗಳು ಸರ್. ಬಹುಶಃ ನನಗೆ ಮುಂದೆ ಮಾತಾಡೋದಕ್ಕೆ ಧೈರ್ಯ ಸಾಲ್ತಿಲ್ಲ. ಯಾಕಂದ್ರೆ ಅಷ್ಟು ನಿಮ್ಮ ಏನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ಬಹುಶಃ ಎಲ್ಲ ರಂಗಕರ್ಮಿಗಳಿಗೆ ಇರುವಂತಹ, ರಂಗಭೂಮಿ ಕಲಾವಿದರಿಗೆ ಇರುವಂತಹ ಒಂದು ವರ, ಅದು ವರದಾನ. ನಿಮ್ಮ ಇಷ್ಟು ಈ ಅಭಿನಯದಲ್ಲಿ ನಿಮ್ಮ ಈ ಮೆಚುರಿಟಿಯ ಬರೋದಕ್ಕಿಂತ ಮುಂಚೆ ಬಹುಶಃ ನಿಮ್ಮ ಕುಟುಂಬದಲ್ಲಿ ಯಾರೂ ಕಲಾವಿದರು ಇರಲಿಲ್ಲ ನನ್ನ ತಿಳುವಳಿಕೆ ಮಟ್ಟ. ಇಲ್ಲ ಸರ್. ಹೇಗೆ ಶುರು ಆಯಿತು? ಅಂದರೆ ಮೊದಲ ಬಾರಿಗೆ ರಂಗಭೂಮಿಗೆ ಯಾವಾಗ ಕಾಲಿಟ್ರಿ, ಅಥವಾ ರಂಗದ ಮೇಲೆ ಯಾವಾಗ ಕಾಲಿಟ್ರಿ ನೆನಪಿದೆಯಾ ನಿಮಗೆ? ಹಾಂ, ನೆನಪಿದೆ ಸರ್. ಅದಕ್ಕೂ ಮೊದಲು ನಾನು ನಮ್ಮ ಊರಿನಲ್ಲಿ ಓದ್ಬೇಕಾದ್ರೆ ಬೇರೆ ಬೇರೆ ಶಾಲೆಗಳದು ಕುರುಬುಶ್ರೇಣಿ ಆಗಿರು, ದೇಶೀಯ ವಿದ್ಯಾಪೀಠ, ಈ ಥರದ್ದು ಬೇರೆ ಬೇರೆ ಶಾಲೆ, ರೇವಣಪ್ಪನ ಮಠ ಅಂತ ಓದಿದೆ. ಈ ಥರ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲವೂ ಕೂಡ. ಅವಾಗ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಚಿಕ್ಕನಾಯಕನಹಳ್ಳಿನಲ್ಲೇ ಊರಲ್ಲಿ ಇಬ್ಬರು, ನಮ್ಮ ತಂದೆ ತಾಯಿಯವ್ರದ್ದು ಊರೇ ಚಿಕ್ಕನಾಯಕನಹಳ್ಳಿ. ಸ್ವಲ್ಪ ಹೊಲ ಇತ್ತು, ರಾಗಿ ಬೆಳ್ಕೊಂಡು ಅದನ್ನು ನಮ್ಮ ಅಜ್ಜಿ ಮನೆಯಲ್ಲೇ ಉಳ್ಕೊಂಡಿದ್ದು. ನಮ್ಮ ತಂದೆ ಕೂಡ ಆವಾಗ ಬೇರೆಯವ್ರ ಮನೆಯಲ್ಲಿ ದುಡ್ಕೊಂಡಿದ್ದಂಥವ್ರು. ಹಾಗೆ ನಮ್ಮ ಅಜ್ಜಿ ಮನೆಯಲ್ಲೇ ನಾವೆಲ್ಲರೂ ಒಟ್ಟಿಗೆ ಸಂಸಾರ, ತುಂಬು ಕುಟುಂಬ ಇದ್ದಿದ್ದು. ಆಗ ನಮ್ಮ ತಂದೆ ತಾಯಿಯವ್ರಿಗೆ ನಾಟಕ ಮಾಡಬೇಕು ಆ ಥರದವು ಏನೂ ಇರಲಿಲ್ಲ. ತುಂಬ ಕಷ್ಟದಲ್ಲಿ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿಗಳು ನಾವೆಲ್ಲರೂ ಕೂಡ. ಆದರೆ ಆ ಬಡತನವನ್ನು ನಮಗೆ ನಮ್ಮ ತಂದೆ ತಾಯಿ ಕಾಣಿಸಿಲ್ಲ. ಅವರೇನೋ ಕಷ್ಟಪಟ್ಟು ನಮ್ಮ ಪ್ರತಿದಿನವೂ ಕೂಡ ನಮಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಆ ಥರದ್ದು ಯಾವುದೇ ರೀತಿಯಾಗಲಿ ಕೊರತೆಯನ್ನು ಮಾಡಿಲ್ಲ. ನಂತರ ನಾವು ನಮ್ಮ ತಂದೆಯವರು ಕೂಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅಂದರೆ ಆ ಮಧ್ಯದಲ್ಲಿ ಇಡಿಕೆಯನ್ನು ಹೊಡೆಯೋದು, ಇಲ್ಲ ಮರಳನ್ನು ಹೊಡೆಯೋದು ಎತ್ತಿನ ಗಾಡಿನಲ್ಲಿ, ಈ ಥರದಲ್ಲಿ. ಆಗ 6ನೇ ಕ್ಲಾಸ್ ಓದಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬರು, ತುಂಬ ಜನ ಸ್ನೇಹಿತರು, ಅನ್ಸರ್ ಪಾಷಾ ಅಂತ ನಮ್ಮೂರಿನಲ್ಲಿ ಎಲ್ಲ ಇದ್ರ ಸಾಬ್ರಟ್ಟಿ ಅಂತ ಇದೆ, ಬ್ರಾಹ್ಮಣರು ಬೀದಿ ಅಂತ ಇದೆ, ಕುರುಬ್ರಟ್ಟಿ ಅಂತ ಇದೆ, ಈ ಥರದವು ಎಲ್ಲವೂ ಕೂಡ ಇದೆ ನಮ್ಮೂರಿನಲ್ಲಿ. ಚಿಕ್ಕ ಚಿಕ್ಕ ಊರಿನಲ್ಲಿ ಒಂದೊಂದು ರೋಡಲ್ಲಿ ಆ ಥರದಲ್ಲಿದೆ. ಅಲ್ಲಿ ಅವರ ಮನೆ ಸಾಬ್ರಟ್ಟಿನಲ್ಲಿದ್ದು, ಅದು ಅನ್ಸರ್ ಪಾಷಾ ಅಂತ ನನ್ನ ಗೆಳೆಯ. ಅವನು 6ನೇ ಕ್ಲಾಸಲ್ಲಿ ಸ್ಕೂಲ್ದು ಏನೋ ಫಂಕ್ಷನ್ ಇದ್ದಾಗ ಒಂದು ಹಾಡು ಹೇಳೋಣ ಬಾ, ಗ್ರೂಪ್ ಡ್ಯಾನ್ಸ್ ಅಂದ್ಬಿಟ್ಟು, ಮೇರೆ ಅಂಗನ ಮೇ ತುಮಾರ ನಾಮ್ ಕ್ಯಾ, ಅದಕ್ಕೆ ಗ್ರೂಪ್ ಡ್ಯಾನ್ಸ್ ಆಡೋಣ, ನಾನು ಅಮಿತಾಬ್ ಬಚ್ಚನ್ ಹಾಕ್ಕೊಂಡು ನೀವು ಗ್ರೂಪ್ ಡ್ಯಾನ್ಸ್ ಮಾಡಿ ಅಂತ ಅವ್ರ ಮನೆ ಮೇಲೆ ಮಾಡಿ ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಹಾಡಿದ್ವಿ, ಅದನ್ನು ಡ್ಯಾನ್ಸ್ ಮಾಡಿದ್ವಿ. ಅದೊಂದು ಯಾವ ಥರದ ಹೆಂಡತಿ ಆಗಿದ್ರಿ ಸರ್ ಅದರಲ್ಲಿ? ನೀವು ಯಾವ ಥರದ ಹೆಂಡತಿ ಆಗಿದ್ರಿ? ಹೆಂಡತಿ ಥರ ಮಾಡಲಿಲ್ಲ ಸರ್, ಅದು ಗ್ರೂಪ್ ಡ್ಯಾನ್ಸ್ ಮಾಡಿದ್ವು. ಅವ್ರು ಅಮಿತಾಬ್ ಬಚ್ಚನ್ ಮಾಡಿದ್ರು. ಯಾಕಂದ್ರೆ ಆ ಹಾಡಿನ ವಿಶೇಷತೆ ಏನಂದ್ರೆ, ಯಾರ ಹೆಂಡತಿ ದಪ್ಪ ಇರ್ತಾರೆ, ಯಾರ ಹೆಂಡತಿ ಕಪ್ಪಗಿರ್ತಾರೆ, ಯಾರ ಹೆಂಡತಿ ಬೆಳ್ಳಗಿರ್ತಾರೆ. ಸರ್ ಅದು ಸ್ವಲ್ಪ ಹಾಡು ಮಕ್ಕಳಲ್ವ ಸರ್, ಅದು ಅವನಿಗೇನೋ ಆಸೆ ಇತ್ತು, ಅದು ಅನ್ಸರ್ ಪಾಷಾ ಅವ್ರಿಗೆ. ಅದು ನಮ್ಮನ್ನು ತೊಡಸ್ಕೊಂಡ್ರು. ಅದು ನನಗೆ ಅಲ್ಲೇ ಅದೇ ಮೊದಲನೇ ಮೆಟ್ಲು. ನಂತರ ಹೈಸ್ಕೂಲ್ನಲ್ಲಿ ಆಡೋ ಸಂತೋಷಕ್ಕೆ ಅನ್ನೋ ಒಂದು ಹಾಡಿಗೆ ಡ್ಯಾನ್ಸ್ ಆಡೋಣ ಅಂತ, ತಾಲ್ಲೂಕು ಆಫೀಸ್ ಎದುರುಗಡೆ ಮುಂದ್ಗಡೆ ಇಬ್ಬರು ಕೂತ್ಕೊಂಡು ಆಡೋಣ ಅಂತ, ನಾನು ಮತ್ತು ನಾಗರಾಜ್ ಅಂತ. ಅವನು ಅರ್ಧಕ್ಕೆ ಹೊರಟೋಗ್ಬಿಟ್ಟ, ಮೈಕಲ್ಲೇ ಬರೋ ಮುರುಡೆಯ ಸಾಕು ಮುರುಡೆಯ ಬರ, ಇಲ್ಲಿ ಮುಗಿಸ್ಕೊಂಡು ಬರೋಣ ಅಂತ ಮುಗಿಸ್ಬಿಟ್ಟು ಅದು ಅವೆರಡೇ ನನಗೆ ಚಿಕ್ಕ ಹುಡುಗನಲ್ಲಿ ಅಭ್ಯಾಸ ಆಗಿದ್ದು. ನಿಮ್ಮ ತಂದೆ ತಾಯಿ ವಿಚಾರ ಹೇಳಬೇಕು, ಯಾಕಂದರೆ ನೀವು ಹೇಳಿದ ಹಾಗೆ ಎಲ್ಲವನ್ನೂ ಕೂಡ ಕಲೆ ಅದು ಏನು ಆರಂಭದಲ್ಲಿ ಕುಟುಂಬದಲ್ಲಿ ಇದ್ದೇ ಬರಬೇಕಂತಿಲ್ಲ, ಬದುಕು ಸವೆಸೋದು ಕೂಡ ಒಂದು ಕಲೆ. ನೀವು ಹೇಳಿದ ಹಾಗೆ
ಅವರ ಬಡತನದ ಯಾವ ಒಂದು ಛಾಯೆಯೂ ನಿಮ್ಮ ಮೇಲೆ ಬೀಳದೇ ಇರೋ ಹಾಗೆ ಅವರು ನಿಮ್ಮ ಬಾಳನ್ನು ನಡೆಸಿದ್ರಲ್ಲ, ಅದು ಕೂಡ ಒಂದು ಬಹುದೊಡ್ಡ ಕಲೆ ಅಂತ ನನಗೆ ಖಂಡಿತ ಅನ್ಸುತ್ತೆ. ಸರ್, ಖಂಡಿತ ಸರ್. ಅದು ಒಂದು ಏನಾಗುತ್ತೆ ಅಂದರೆ ಶನಿವಾರ ಅರ್ಧ ದಿನ ನಮ್ಮಮ್ಮ ಎಲ್ಲೋ ಹೊಲಕ್ಕೆ ಹೋಗ್ಬೇಕಾಗಿರ್ತದೆ. ನಮ್ಮ ತಂದೆ ನಮ್ಮಮ್ಮ ನಮ್ಮ ಅಪ್ಪನ ಅಣ್ಣ ಅಕ್ಕ ಅಂತ ಕರಿತಾ ಇದ್ದಿದ್ದು ನಾವು. ಯಾಕೆಂದರೆ ಅಜ್ಜಿ ಮನೇಲಿ ಇದ್ದಾಗ ಅವ್ರನ್ನೆಲ್ಲರೂ ಅಣ್ಣ ಅಮ್ಮ, ನಮ್ಮ ತಾತ ಅಜ್ಜಿನ ಅವ್ವ ಅಪ್ಪ ಅಂತ ಕರಿತಾ ಇದ್ವಿ ನಾವು. ಅದರಿಂದ ನಮ್ಮ ಅಣ್ಣ ಅಂತ ಅಂದ್ಬಿಟ್ರೆ ನಮ್ಮ ಅಪ್ಪನೇ ಅದು. ನಮ್ಮ ಅಪ್ಪ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಎತ್ತಿನದು ಗಾಡಿ ಓಡಿಸ್ಕೊಂಡು ಅದು ಕೆರೆಯಲ್ಲಿ ಮರಳು ಈ ಥರ ಇಟ್ಕೆ ಸುಡ್ತಾ ಇರ್ತಾರಲ್ಲ, ಅದನ್ನು ತೊಗೊಂಡು ಮನೆ ಎಲ್ಲಿ ಕಟ್ತಾ ಇರ್ತಾರೆ ಅಲ್ಲಿಗೆ ಹಾಕೋದು. ಶನಿವಾರ ಆದರೆ ತಿಂಡಿ ಇದು ಆ ಥರದವು ಎಲ್ಲ ಇರಲ್ಲ, ಸ್ಕೂಲ್ ಬೇಗ ಹೋಗ್ಬೇಕಿತ್ತಲ್ಲ. ಆಗ ಅವತ್ತು ಮಾತ್ರ ಹೋಟ್ಲಲ್ಲಿ ನಮ್ಮ ತಂದೆಯವರು ಇಡ್ಲಿ ಕೊಡಿಸು ಮಕ್ಕಳಿಗೆ ಅಂದ್ಬಿಟ್ಟು ತಟ್ಟೆ ಇಡ್ಲಿ ನಮ್ಮೂರಿನಲ್ಲಿ ತುಂಬ ಚೆನ್ನಾಗಿ ಮಾಡೋರು. ಅದನ್ನು ಕೊಡಿಸ್ಬಿಟ್ಟು ಪ್ರತಿ ಶನಿವಾರ ಅದನ್ನು ಕೊಡಿಸೋರು ಮಕ್ಕಳಿಗೆ, ನಮಗೆಲ್ಲರಿಗೂ ನನಗೆ ನನ್ನ ಅಕ್ಕನಿಗೆ ಎಲ್ಲರಿಗೂ ಕೊಡಿಸ್ಬಿಟ್ಟು ತಿಂಡಿ ತಿಂದು ಹೋಗಲಿ, ಮನೆ ಲೇಟ್ ಆಗುತ್ತಲ್ಲ 7 ಗಂಟೆಗೆ ಹೋಗ್ಬೇಕಲ್ಲ ಸ್ಕೂಲ್ಗೆ ಅಂತ. ಆನಂತರ ಅದು ನನಗೆ ನಮ್ಮ ತಂದೆ ಮಾಡ್ತಾ ಇದ್ದಿದ್ದು ಮಕ್ಕಳಿಗೆ ಹೊಟ್ಟೆ ತುಂಬಿಸು ಅಂತ. ನಮ್ಮ ತಾಯಿ ಅದಕ್ಕೆ ಆಸ್ಪದ ಕೊಡ್ತಾ ಇರಲಿಲ್ಲ. ಹೋಟೆಲ್ ತಿಂಡಿ, ಮಕ್ಕಳಿಗೆ ಕುರುಕು ತಿಂಡಿಗಳು ಅವೆಲ್ಲ ಇಷ್ಟಪಡ್ತಾ ಇರಲಿಲ್ಲ. ಮನೆಯಿಂದನೇ ಮಾಡಾಕ್ತೀನಿ ನಾನು. ಇಲ್ಲ, ಇವತ್ತೊಂದಿನ ನಿನಗೂ ಕಷ್ಟ ಆಗುತ್ತೆ, ಬೇಡ ಅಂತ ನಮ್ಮ ತಂದೆ ನಮ್ಮ ತಾಯಿಯವ್ರಿಗೆ ಹೇಳ್ತಾ ಇದ್ದಿದ್ದು ನನಗೆ ಗೊತ್ತು. ಆನಂತರ ನಮ್ಮ ತಂದೆ ಮತ್ತೆ ಹೇಗೆ ಮಾಡ್ತಾಯಿದ್ರು ಅಂತಂದರೆ, ದುಡ್ಡನ್ನು ನಮ್ಮ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮಮ್ಮ. 4 ಆಣೆ ಆಗಲಿ 50 ಪೈಸೆ ಆಗಲಿ ಮಕ್ಕಳಿಗೆ ದುಡ್ಡು ಕೊಡಬೇಡಿ, ಅದು ಏನೇ ಇದ್ದರೂ ಊಟ ತಂದು ಹಾಕೋಣ ಅಂತ. ಸೋಮವಾರ ಸಂತೆ ನಮ್ಮೂರಿನಲ್ಲಿ, ಸಂತೆಲಿ ಹೋಗಿ ಏನೇನು ಬೇಕೋ ಅವತ್ತು ಎಲ್ಲ ಕಳ್ಳೆಪುರಿ ಅಂತೆ, ಬೋಂಡ ಅಂತ, ನಮ್ಗೆ ಆಸೆ ಆಗಿದೆ ಏನೇನು ಜಿಲೇಬಿ, ನಮ್ಮ ಅಕ್ಕಂಗೆ ಆಸೆ ಆಗಿದೆ ಅದೆಲ್ಲವನ್ನು ತಂದು ಕೊಡೋರು. ದುಡ್ಡು ಮಾತ್ರ ಕೊಡ್ತಾ ಇರಲಿಲ್ಲ. ಸ್ವಾತಂತ್ರ್ಯ ದಿನಾಚರಣೆ August 15th ಏನಾರು ಬಂದಾಗ ನಮ್ಮ ಸ್ಕೂಲಿಂದನೇ ಹೈಸ್ಕೂಲ್ಗೆ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು ನಾವು. ಆಗ ನಡ್ಕೊಂಡು ಹೋಗ್ಬೇಕಾದ್ರೆ 7:15 ಅವತ್ತೂ ಕೂಡ ಇಡ್ಲಿನ ಕೊಡಿಸಿರೋದು ನಮ್ಮ ತಂದೆಯವರು. ನಮ್ಮ ತಂದೆ ಅಲ್ಲೇ ಗಾಡಿ ತೊಗೊಂಡು ಸರ್ಕಲ್ನಲ್ಲಿ ನಿಲ್ಲಿಸಿರೋದು. ನಾವೆಲ್ಲ ಚಿಕ್ಕ ಹುಡುಗರು ಆ ಕಡೆ ಈ ಕಡೆ ಲೈಕಲ್ಲಿ ಜೈಕಾರ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ತಂದೆ ಅಲ್ಲಿ ನಿಂತ್ಕೊಂಡಿರೋರು ಯಾವತ್ತು ನವಂಬರ್ 26ನೇ ತಾರೀಕಾಗಲಿ August 15th ಆಗಲಿ ನಿಂತ್ಕೊಂಡಿರೋರು. ಯಾಕೆಂದ್ರೆ ನೋಡೋದು ನಾನು ಬರ್ತಾ ಇರೋದು ನಾನು ನೋಡ್ತಾರೆ. ಅವರು ನೋಡಿದ ತಕ್ಷಣ ಕರೀತಾರೆ, ಕರೆದ ತಕ್ಷಣ 50 ಪೈಸೆ ಕೊಡ್ತಾರೆ. ಆ 50 ಪೈಸದಲ್ಲಿ ಎಲ್ರಿಗೂ ನಾನು ತಿಂಡಿ ತಿಸ್ಕೊಂಬರಿದೆ. ಇದು ನನಗೆ ನಮ್ಮ ತಂದೆ ತಾಯಿಯವರ ನೆನಪು ಹೇಳಬೇಕಂದ್ರೆ, ಆ 50 ಪೈಸೆ ಇವತ್ತು ಎಷ್ಟೋ ವರ್ಷಗಳ ನಂತರ ನನ್ನ ಸ್ನೇಹಿತ ಬಂದಿದ್ದಾನೆ, ತುಂಬ ವರ್ಷ ಹಿಂದೆ ಇಲ್ಲಿಗೆ ಬೆಂಗಳೂರಿಗೆ, ಗೊತ್ತಿಲ್ಲ ನನಗೆ. ಅವನು ನನ್ನ ಮನೆಯಲ್ಲಿ ಅನ್ನ ಮಾಡಿದ್ದಿಲ್ಲ ಯಾವತ್ತೂ ಕೂಡ, ಬರೀ ಮುದ್ದೆ ತಿಂದ್ಕೊಂಡಿದ್ದರು. ಅನ್ನದ ಊಟ ಬಡಿಸಿದ್ದು ನೀವು ಸ್ವಲ್ಪ ಸಿರಿವಂತಾಗಿದ್ರಿ ಅಂತ. ನಾವೇ ಬಡವರಾಗಿದ್ದು, ನೀವು ಸಿರಿವಂತರಾಗಿದ್ರಿ. ಅವತ್ತು ನೀನು ನನಗೆ ಪ್ರತಿ ಸೋಮವಾರ 4 ಆಣೆ ದುಡ್ಡು ಕೊಡ್ತಾ ಇದ್ದೆ ಅಂತ ಕೇಳ್ತಾನೆ ಇವತ್ತು ಜಯಣ್ಣ ಅಂತ ಒಬ್ಬ ಫ್ರೆಂಡು. ಗೊತ್ತಿಲ್ಲ ನನಗೆ, ಅದು ಹಂಗೇ ಬೆಳೆದಿದೆ. ನಮ್ಮ ತಂದೆ ಕೊಟ್ಟಿದ್ದ ನಾನೆಲ್ಲೋ ಕೊಟ್ಕೊಂಡು ಮತ್ತೊಬ್ಬರಿಗೆ ಎಲ್ರಿಗೂ ಒಂದು 10-15 ಜನಕ್ಕೆ 50 ಪೈಸದಲ್ಲಿ ಏನೇನೋ ಮನೆ ಸ್ಕೂಲ್ ಮುಂದೆ ಚೇಪೆಕಾಯಿ ಇರ್ಬೋದು, ಬಿಕ್ಕೆ ಹಣ್ಣು ಅಂತ ಕರೆಯುವು ನಾವು, ಎರ್ದೆ ಹಣ್ಣು ಅಂತ ಕರೆಯುವು, ಆ ಥರದವೆಲ್ಲ ಕಟ್ ಮಾಡಿ ಕೊಡೋರು. ಅದನ್ನೆಲ್ಲ ತಿನ್ಸ್ಕೊಂಡು ಬರ್ತಾ ಇದ್ದಿದ್ದು. ಆ ಸಂಬಂಧ ನಮ್ಮ ತಂದೆ ತಾಯಿಯವರು. ನಿಮ್ಮ ಶಾಲಾ ದಿನಗಳ ವಿಚಾರ ಬಂದಾಗ ನಿಮ್ಮದು ಗಣಿತ ಇಷ್ಟ, ಇಂಗ್ಲೀಷ್ ಬಹಳ ಕಷ್ಟ ಅಂತ ಹೇಳಿ ಏನೋ ಕೇಳಿದೆ ನಿಮ್ಮ ಬಗ್ಗೆ. ಏನಿತ್ತು ಸರ್ ಇದು ಕಥೆ? ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ಅದನ್ನು ಹೇಗೆ ಸರ್, ಅದು ಕೊಡೋದು ಕಳಿಯೋದು. ನಾವು ಕನ್ನಡ ಮೀಡಿಯಮ್ ಅಲ್ವಾ ಸರ್ ಓದಿದ್ದು, ಚಂದವಾಗಿ ಮಾಡ್ತಾ ಇದ್ದೆ ಅದು. ಇಂಗ್ಲೀಷ್ ನಮ್ಮಣ್ಣ, ನಾನಿಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ನನ್ನ ಅಣ್ಣ ಬಸವರಾಜ್ ಚೇನಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರು ರಿಟೈರ್ಡ್ ಆಗಿದೆ ಈಗ. ಇಂಗ್ಲೀಷ್ ಮೀಡಿಯಂ ಸೇರ್ಬೇಕಂತ ನಮ್ಮ ಅಣ್ಣಂದು. ಇಂಗ್ಲೀಷ್ ಮೀಡಿಯಂ ಸೇರಿಸ್ಬಿಡೋಣ 8th ಇಂದ ಅಂತ. ನನ್ನ ಸ್ನೇಹಿತರೆಲ್ಲರೂ ಸ್ವಲ್ಪ ಜನ ಇದ್ರು. ಅವಾಗ ಒಂದೇ ಇಂಗ್ಲೀಷ್ ಮೀಡಿಯಂ ಸೆಕ್ಷನ್. ಅದು ಇಂಗ್ಲೀಷ್ ಮೀಡಿಯಂ ಸೆಕ್ಷನ್ ಅಂದರೆ A ಸೆಕ್ಷನ್, ನಂತರ B C D ಎಲ್ಲ ಕನ್ನಡ ಸೆಕ್ಷನ್, ಜಾಸ್ತಿ ಸೆಕ್ಷನ್ ಕನ್ನಡ. ನಾನು ಇಷ್ಟಪಡಲಿಲ್ಲ, ಆಗಲ್ಲ, ನಾ ಎಲ್ಲವೂ ಇಂಗ್ಲೀಷ್ನಲ್ಲಿ ಇರ್ತದೆ, ಓದ್ಲಿಕ್ಕೆ ಆಗಲ್ಲ ಹಾಗೆ ಹೀಗೆ. ಅದರಿಂದ ನನಗೆ ಸ್ವಲ್ಪ ಇಂಗ್ಲೀಷ್ ಟಫೇ. ಅದರಿಂದ ಅದು ಇಂಗ್ಲೀಷು ಕಷ್ಟ, ಮತ್ತು ಮ್ಯಾಥ್ಸ್ ಆದರೆ ಈಸಿ ಮಾಡ್ತೇನೆ ಅಂತ. ಯಾಕಂಗಂತ ಹೇಳಿದೆ ಅಂದರೆ ನಮ್ಮ ಅಣ್ಣ ಹೇಳ್ತಾ ಇದ್ದಿದ್ದು, ಇಂಗ್ಲೀಷು ಸೈನ್ಸು ಮ್ಯಾಥಮೆಟಿಕ್ಸ್ ನೋಡ್ಕೋ, ಇಂಗ್ಲೀಷು ಸೈನ್ಸು ಮ್ಯಾಥಮೆಟಿಕ್ಸ್ ನೋಡ್ಕೋ, ನಿನ್ನ ಡಿಪ್ಲೊಮೊಗೆ ಸೇರಿಸ್ತೀನಿ SLC ಆದಮೇಲೆ. ನೀನು ನಮ್ಮೂರಿನಲ್ಲಿ ಓದಲಿಕ್ಕೆ ಸ್ವಲ್ಪ ತೊಂದರೆ ಇದೆ, ಅಲ್ಲಿ ಕಾಲೇಜುಗಳಿಲ್ಲ, ಇಲ್ಲ ತಿಪ್ಟೂರ್ಗೆ ಹೋಗಬೇಕು, ತುಮಕೂರ್ಗೆ ಹೋಗಬೇಕು, ಇಲ್ಲ ನಾನು ಬೆಂಗಳೂರಿನಲ್ಲಿದ್ದೆ, ನಾನು ಬೆಂಗಳೂರಿಗೆ ಕರ್ಕೊಂಬಂದ್ಬಿಡ್ತೀನಿ, ಸ್ವಲ್ಪ ಇಂಗ್ಲೀಷು ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ ಓದ್ಕೋ ಅಂತ ಹೇಳ್ತಾ ಇದ್ರು. ಅದರಿಂದ ನಾನು ಅದು ಓದಲಿಕ್ಕೆ ನಮ್ಮ ಅಣ್ಣನ ಪ್ರೇರಣೆಯಿಂದನೇ ಓದಿದ್ದು. ನಮ್ಮ ಅಣ್ಣನ ಪ್ರೇರಣೆ, ನಮ್ಮ ತಂದೆ ತಾಯಿ, ಯಾರೇ ತಂದೆ ತಾಯಿಗಳಿಗೆ ಈಕ್ವಲ್ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ, ಸಮನಾಗಿ ಆಗಕ್ಕೆ ಯಾರೂ ಸಾಧ್ಯ ಇಲ್ಲ. ಆದರೆ ಸಮನಾಗಿದ್ದಾರೆ ಅಂತ ಹೇಳಕ್ಕೆ ನಮ್ಮ ಅಣ್ಣ ಒಬ್ಬ ಇದ್ದಾನೆ ಅಂತ. ಸಂತೋಷ. ನಿಮ್ಮ ಈ ಬೇರೆ ಬೇರೆ ಶಾಲೆಗಳಲ್ಲಿ ಓದು, ಬೇರೆ ಬೇರೆ ಥರದ
ಜನರ ಮಧ್ಯೆ ಇದ್ರಿ, ಅಂದರೆ ನಿಮ್ಮದೇ ಊರಾದರೂ ಕೂಡ ನಿಮ್ಮ ಸುತ್ತಮುತ್ತಲು ಇದ್ದಂಥ ಜನಗಳು ಬದಲಾಗ್ತಾ ಹೋದರು, ಶಾಲೆಗಳು ಬದಲಾಗ್ತಾ ಹೋಯಿತು. ಇವೆಲ್ಲ ನಿಮ್ಮ ಇವತ್ತಿನ ಅನುಭವ ಅಥವಾ ನಿಮ್ಮ ಇವತ್ತಿನ ಈ ಅಭಿನಯ ಏನಿದೆ ಅದರ ಮೇಲೆ ಒಂಚೂರು ಏನೋ ಪ್ರಭಾವ ಬೀರಿದೆಯಾ? ಯಾರೋ ಮೇಷ್ಟ್ರನ್ನ ನೋಡ್ತೀರಿ, ಯಾರೋ ಮಿತ್ರರನ್ನು ನೋಡ್ತೀರಿ, ಸಹಪಾಠಿಗಳನ್ನು ನೋಡ್ತೀರಿ. ಇಲ್ಲ ಅನ್ಸುತ್ತೆ ಸರ್, ಗೊತ್ತಿಲ್ಲ ನನಗೆ ಅದ್ರದ್ದು ಪ್ರಭಾವ. ನಾಟಕ ಮಾಡಬೇಕು ಆ ಥರದವು ಏನು ಅಂದ್ರೆ ಏನು ಗಂಧನೇ ಗೊತ್ತಿಲ್ಲ ನನಗೆ. ನಾಟಕ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, ನಾಟಕನ ನೋಡಿದ್ದು ಅಲ್ಲ. SLC ನಾನು ಬೆಂಗಳೂರು ಬರೋವರೆಗೂ ಏನಂದ್ರೆ ಏನು ಗೊತ್ತೇ ಇರಲಿಲ್ಲ ಸರ್ ನನಗೆ ಇನ್ನ ಮೈಂಡ್ ಮೆಚೂರೇ ಆಗಿರಲಿಲ್ಲ ಸರ್. ಅದರಿಂದ ಅಷ್ಟೊಂದೆಲ್ಲ ದೀರ್ಘವಾದ ಆಲೋಚನೆ ಬಂದಿದ್ದು ನಾನು ಮತ್ತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ರಂಗಭೂಮಿನಲ್ಲೇ. ಅಲ್ಲಿ ಓದಿದ್ದು ಏನೂ ಇಲ್ಲ ಅನ್ಸುತ್ತೆ ನನಗೆ. ಅದೇ ಪರೀಕ್ಷೆ ಬರೆದು ಪಾಸ್ ಮಾಡ್ಲಿಕ್ಕೆ ಅಷ್ಟೇ, ಬಟ್ ಓದಿದ್ದೆಲ್ಲ ರಂಗಭೂಮಿನಲ್ಲೇ. ನಿಮ್ಮ ಈ ರಂಗಪಯಣ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಅಂದರೆ ಎಲ್ಲಿ ಶುರುವಾಯಿತು ಅಂತ ನಾವು ಯೋಚನೆ ಮಾಡ್ತಾ ಹೋದರೆ, ನಿಮ್ಮ ವೃತ್ತಿ ಜೀವನ ಶುರುವಾದಾಗ ಈ ರಂಗಭೂಮಿಯ ಪ್ರಯಾಣವನ್ನು ಶುರುವಾಯಿತು ಅನಿಸುತ್ತೆ ಬಹುಶಃ. ಅದ್ರ ಬಗ್ಗೆ ಹೇಳಿ. ತ್ಯಾಗರಾಜ ನಗರಕ್ಕೆ ಕರ್ಕೊಂಡು ಬಂದರು ನಮ್ಮ ಅಣ್ಣ. ಅಲ್ಲಿ ಒಟ್ಟಾರದಲ್ಲಿ ಮನೆ, 4 ಮನೆ, 2 ಮನೆಗೆ ಒಂದೊಂದು ಸ್ನಾನದ ಮನೆ, ಒಂದೊಂದು ಟಾಯ್ಲೆಟ್, ಈ ಥರದವೆಲ್ಲ ಇದ್ದಿದ್ದು. ಆಗ ಆ ಒಟ್ಟಾರ 4 ಮನೆಯಲ್ಲಿ ಒಂದು ಬಾವಿನಲ್ಲಿ ನೀರು ಸೇದೋದು, ಆ ಥರದವೆಲ್ಲ ಆ ಸಂಬಂಧ. ಇನ್ನು ಗ್ಯಾಸ್ ಗೀಸ್ ಆ ಥರ ಇಲ್ಲ. ಸರ್ಕಾರಿ ನ್ಯಾಯಬೆಲೆ ಅಂಗಡಿನಲ್ಲಿ ಎತ್ತಿನ ಗಾಡಿನಲ್ಲಿ ಸೀಮೆಣ್ಣೆ ವಾರಕ್ಕೊಂದ್ಸರಿ ತಂದು ಕೊಡ್ತಾ ಇದ್ದಿದ್ದು, ಸೀಮೆಣ್ಣೆ ಸ್ಟವ್ ಪಂಪ್ ಇಟ್ಕೊಂಡಿದ್ದು, ಅದರಲ್ಲಿ ಇದು ಮಾಡ್ತಾ ಇದ್ದಿದ್ದು. ಸೌದೆ ಮಂಡಿನಲ್ಲಿ ಸೌದೆ ತಗೊಂಡು ಸೆಂಟ್ರಲ್ಲಿ ಸೈಕಲ್ ಮಧ್ಯದಲ್ಲಿ ಸೌದೆ ತೊಗೊಂಡು ಬಂದು ಅಂಡೆಗೆ ಉರಿ ಹಾಕಿ ನೀರು ಕಾಸ್ಕೊಂಡು ಕಾಯಿಸ್ತಾ ಇದ್ದಿದ್ದು. ಬೆರಣಿ ತಟ್ಟೋರು ಹಸುಗಳಲ್ಲಿ, ಆ ಬೆರಣಿಗೆ ತೊಗೊಬಂದು ಸೀಮೆಣ್ಣೆ ಹಾಕಿ ಅದು ನೀರು, ಆ ಥರದ್ದು ಬೆಂಗಳೂರು ಬಂದ ಸಂಬಂಧಗಳು. ಆ ಟೈಮ್ನಲ್ಲಿ ನಾನು ಬಂದಿದ್ದೆ 85, 86 SLC ಮುಗಿಸ್ಕೊಂಡು ಬಂದ ತಕ್ಷಣ. ಆಗ ಪ್ರಾರಂಭ ಆಯಿತು ಅಂದರೆ ನನಗೆ ಗೊತ್ತಿಲ್ಲ ಈ ಜಗಳ ಅನ್ನೋದೇನು. ಚಿಕ್ಕ ಹುಡುಗನಿಂದ ಬಂದಿದ್ದೀನಿ. ಜಗಳ ಅಂದರೆ ಕಾಮನ್, ನಮ್ಮ ತಂದೆ ತಾಯಿ ಬೈಯೋದು, ಆಟ ಆಡಿದಾಗ ದೂರ ಲೇಟಾಗಿ ಬಂದಾಗ ಮಾಡೋದು, ಅಷ್ಟು ಬಿಟ್ಟರೆ ಬೇರೆ ಏನೋ ಸಾಂಸಾರಿಕವಾದ ಜಗಳಗಳು ಏನೋ ಗೊತ್ತಿರಲಿಲ್ಲ ನನಗೆ. ಆನಂತರ ನಾನು ಬಂದೆ, ITI ಮಾಡಿಸಿದ್ರು ನಮ್ಮಣ್ಣ, ನಮ್ಮ ಅಕ್ಕನೂ ಕರ್ಕೊಂಡು ಬಂದರು, ನಮ್ಮ ಅಕ್ಕನ TCH ಮಾಡಿಸಿದ್ರು. ಆನಂತರ ನಮ್ಮ ತಂದೆ ತಾಯಿಯರ ಫೋರ್ಸ್ ಮಾಡಿದ್ರು, ನೀನು ಮದುವೆ ಆಗ್ಬಿಡು ಅಂತ. ನಮ್ಮ ಅಮ್ಮನ್ನೂ ಕರ್ಕೊಂಡು ಬಂದರು, ನಮ್ಮ ಅಪ್ಪನೂ ಕರ್ಕೊಂಡ್ಬಂದಿದ್ರು. ನಮ್ಮ ಅಣ್ಣ ಒಬ್ಬರೇ HL ಕೆಲಸ ಮಾಡೋರು, ಅವರೊಬ್ಬರೇ ಕೆಲಸ ಮಾಡಿಕೊಂಡು ಇಡೀ ಸಂಸಾರವನ್ನು ಊರಿಂದ ಇಟ್ಕೊಂಡು ಇಲ್ಲಿ ಕರ್ಕೊಂಡು ಬಂದು ನಮ್ಮನ್ನು ಓದಿಸ್ತಾಯಿದ್ರು. ಓದಿಸಾಯ್ತು. ಹಾಗೆ ಅಪ್ರೆಂಟಿಸ್ಶಿಪ್, ನೀನು IT ಸೇರಬೇಡ, ಡಿಪ್ಲೊಮಾ ಸೇರ್ಲಿಕ್ಕೆ ಆಗಲಿಲ್ಲ ಸರ್, ಪರ್ಸೆಂಟೇಜ್ ಕಡಿಮೆ ಬಂತು, SJPನಲ್ಲಿ ಸಿಗಲಿಲ್ಲ. ಅದರಿಂದ ಅವರೇ, ನಾನು APS ಕಾಲೇಜ್ಗೆ ಜಾಯಿನ್ ಆಗಿದ್ದೆ. ITI ಅಪ್ಲಿಕೇಶನ್ ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿದರು. ITIಗೆ ಅಪ್ಲಿಕೇಶನ್ ಹಾಕಿದ್ವಿ. ITI ಸಿಕ್ತು. 1 ವರ್ಷ ನಂತರ ಅಪ್ರೆಂಟಿಸ್ಶಿಪ್ ಮಾಡಿ, ನಂತರ ಮೈಕೋದಲ್ಲಿ ಆಡುಗೋಡಿಲಿ ಕೆಲಸ ಕೊಡ್ಸೋಕ್ಕೆ ನಮ್ಮ ಅಣ್ಣನೇ ಪ್ರೇರಣೆ, ಯಾರೋ ಗೊತ್ತಿದ್ದರಿಂದ ಹೇಳಿ ಕೊಡಿಸಿದ್ದು ಸರ್. 30 ವರ್ಷವಾಗಿ ಮೈಕೋದಲ್ಲಿ ಕೆಲಸ ಮಾಡಿದೆ. ಆ ನಂತರ ಕೆಲಸ ಮಾಡಬೇಕಾದ್ರೆ ತ್ಯಾಗರಾಜನಗರದಲ್ಲಿ ನಮ್ಮ ಅಣ್ಣನ ಮದುವೆ ಆಯಿತು. ಮದುವೆ ಆದಮೇಲೆ ತುಂಬದ ಕುಟುಂಬ ಅಲ್ಲ, ಸಹಜವಾದ ಒಂದು ಸಣ್ಣ ಪುಟ್ಟ ಜಗಳಗಳು, ಅಮ್ಮ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಕ್ಕ, ಈ ಥರದವು ಅದು ನೋಡಿರಲಿಲ್ಲ ನಾನು. ಗೊಂದಲ ಸ್ಟಾರ್ಟ್ ಆಯಿತು ನನಗೆ. ತುಂಬ ಕೆಲಸ ಅವತ್ತು. ಆಗ ಫ್ಯಾಕ್ಟ್ರಿನಲ್ಲಿ ಜನರಲ್ ಶಿಫ್ಟು, ಬೆಳಿಗ್ಗೆ ಹೋಗಿ ಸಾಯಂಕಾಲದವರೆಗೂ ಕೆಲಸ ಮಾಡ್ಕೊಂಡು ಮನೆಗೆ ಬಂದರೆ ಸ್ವಲ್ಪ ಜಗಳ ಪರಿಸ್ಥಿತಿ ಇತ್ತು. ಮನೆಯ ವಾತಾವರಣ ಸ್ವಲ್ಪ ಕತ್ತಲಾಗ್ತಾಯಿತ್ತು. ಅಯ್ಯೋ ಏನಪ್ಪ ಮಾಡೋದು ಅಂದ್ಬಿಟ್ಟು ನನ್ನ ಸ್ನೇಹಿತರಿದ್ದರು, ನನ್ನ ತ್ಯಾಗರಾಜ ನಗರದಲ್ಲಿ ಸ್ವಲ್ಪ ಸ್ನೇಹಿತರಾಗಿದ್ದರು. ಅಷ್ಟೊತ್ತಿಗೆ ನನಗೆ ಸ್ನೇಹಿತರು, ಅವರೆಲ್ಲ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾಯಿದ್ರು. ಹುಟ್ಟಿ ಬೆಳೆದವರು ಅಲ್ಲೇ ಇದ್ದರು. ನಾಣಿ ಅಂತ, ಕಾಂತ ಅಂತ, ಹರಿ ಅಂತ, ಈ ಥರದವರೆಲ್ಲ ತುಂಬ ಜನ, ಶಿವು ಅಂತ, ಈ ಥರದವರೆಲ್ಲ ಇದ್ದರು. ನಾರಾಯಣ ಸ್ವಾಮಿ ಅಂತ, ಸ್ವಾಮಿ ಅಂತ, ಆ ಥರದವರು. ಅವ್ರ ಜೊತೆ ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ವಿ. ಆಮೇಲೆ ಈ ಮನೇಲಿ ಗೊಂದಲ ಆಗೋದಕ್ಕೆ ಹೋದರೆ ಅಲ್ಲೋಗಿ ನಿಂತ್ಕೊಳ್ತಾ ಇದ್ವಿ. ಅವಾಗೆಲ್ಲ ಸ್ವಲ್ಪ ಹನುಮಂತ ನಗರ, ತ್ಯಾಗರಾಜ ನಗರ ಈ ಥರದಲ್ಲೆಲ್ಲ ಸ್ವಲ್ಪ ರೌಡಿ ಸ್ವಲ್ಪ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಸರ್. ಅವಾಗೆಲ್ಲ ಸ್ವಲ್ಪ ನಿಜ ಆ ಥರ ಸುಮ್ಮನೆ ಮಾತಾಡಿ ಮನೇಲಿ ಜಗಳ ಆಗಿದೆ ಅಂದ್ಬಿಟ್ಟು ಅಲ್ಲೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ರೆ ತುಂಬ ಜನ ಫ್ರೆಂಡ್ಸ್ ಇದ್ರಲ್ಲ, ಪೊಲೀಸ್ ಬಂದ್ಬಿಟ್ಟು ನಮ್ಮನ್ನು ಕೂತ್ಕೊಂಡಿದ್ದೀರಾ ಅಂತ ಎತ್ತಾಕೊಂಡು ಹೋಗೋದು, ಆ ಥರದವೆಲ್ಲ ಆಗೋಯ್ತು. ಮನೇಲಿ ಜಗಳ, ಇಲ್ಲೂ ಕೂಡ ಹಿಂಗಾಗುತ್ತಲ್ಲ, ಏನಾರು ಮಾಡೋದು ಅಂತ ಫ್ಯಾಕ್ಟ್ರಿಗೆ ಹೋಗೋದು. ಹೋದ ತಕ್ಷಣ ಮತ್ತೆ ಹೋಗ್ತಾ ಇದ್ದಾಗ ಮೈಕೋ ಕಿಟ್ಟಿ ಅಂದ್ಬಿಟ್ಟು ನಮ್ಮ ಸೀನಿಯರು ಅವರು ಇವಾಗ ಇಲ್ಲ, ನಾಟಕ ಮಾಡ್ತೀರಾ ಅಂದು. ಖಂಡಿತ ಮಾಡ್ತೀನಿ ಸರ್ ಅಂದ್ರೆ. ನಾಟಕ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಮಾಡ್ತೀನಿ ಸರ್. ಬಾ ಸಾಯಂಕಾಲ ಬರಬೇಕು ರಿಹರ್ಸಲ್ಗೆ. ಸರಿ ಸರ್. ಕಣ್ಣು ಕಂಡ ಸಾಕ್ಷಿ ಅಂದ್ಬಿಟ್ಟು ಆ ನಾಟಕಕ್ಕೆ 1991ರಲ್ಲಿ ಅವ್ರು ಕರ್ಕೊಂಡು ಹೋಗಿದ್ದು ಸರ್. ಕರ್ಕೊಂಡೋಗಿ ನಾಟಕದಲ್ಲಿ ಒಂದು ಪಾತ್ರ ಕಬಡ್ಡಿ ಮಾಡಿಬಿಟ್ಟು ಹುಡುಗರು ಮಾತ್ರ ಮಾಡಿದ್ದು. ಅಲ್ಲಿ ಮೈಕೋ ಶಿವಣ್ಣ ನನಗೆ ಪರಿಚಯ ಆಗಿದ್ದು. ಮೈಕೋ ಶಿವಣ್ಣ ಅದಕ್ಕೆ ನಿರ್ದೇಶನಕ್ಕೆ ಜವಾಬ್ದಾರಿನೂ ಹೊತ್ತರು, ಮೈಕೋ ಕಿಟ್ಟಿ ನಿರ್ದೇಶನ ಸರ್ ಮಾಡಿದ್ದು. ಬಟ್ ಮೈಕೋ ಶಿವಣ್ಣ ಅವತ್ತು ನಮಗೆ ಪರಿಚಯ. ಮೈಕೋ ಶಿವಣ್ಣನೂ ಇಲ್ಲ, ಈಗ ಮೈಕೋ ಕಿಟ್ಟಿನೂ ಇಲ್ಲ. ಅವ್ರು ಹಾಕ್ಕೊಟ್ಟಿದ್ದು ನನಗೆ ರಂಗಭೂಮಿಯ ಬೆಳಕು. ಈ ಮಾತನ್ನು ಮತ್ತೆ ಮುಂದುವರಿಸೋಣ.
ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಮತ್ತೆ ನಮ್ಮ ಈ ರಂಗಭೂಮಿಯ ಮಾತುಕತೆಯನ್ನು ಮುರುಡಯ್ಯ ಅವರೊಂದಿಗೆ ಮುಂದುವರಿಸ್ತೀವಿ. ಇದೀಗ ಚಿಕ್ಕದೊಂದು ವಿರಾಮ. ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯವಾದ ಮಂದಿರ ನಿರ್ಮಾಣವಾಗ್ತಾ ಇದೆ. ಬೇಗ ಉದ್ಘಾಟನೆ ಕೂಡ ಆಗುತ್ತೆ. ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಶ್ರೀರಾಮ ಧರ್ಮ ಆಚರಣೆಯನ್ನು ಮಾಡಿ ತೋರಿಸಿದ್ದಾನೆ. ಎಲ್ಲರೂ ಕೂಡ ಮೊದಲು ಧರ್ಮದ ಆಚರಣೆಯನ್ನು ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ಮತ್ತೆ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಬೇಕು. ಜ್ಞಾನದಿಂದ ಮೋಕ್ಷ ಅಂತ ಶಾಸ್ತ್ರ ಹೇಳುತ್ತೆ. ಶ್ರೀರಾಮನ ಉಪದೇಶಗಳಲ್ಲಿ ನಾವು ಎರಡನ್ನೂ ನೋಡ್ಬೋದು. ಶ್ರೀರಾಮ ಧಾರ್ಮಿಕ ಜೀವನವನ್ನು ಹೇಗೆ ನಡೆಸೋದು ಅಂತ ತೋರಿಸ್ಕೊಟ್ಟಿದ್ದಾನೆ. ಉಪನಿಷತ್ತಲ್ಲಿ ಶಿಷ್ಯ ಗುರುವಿನ ಆಶ್ರಮದಿಂದ ಮನೆಗೆ ಹಿಂತಿರುಗುವಾಗ ಅವನಿಗೆ ಕೊಡೋ ಉಪದೇಶ ಸತ್ಯಂಬದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಇತ್ಯಾದಿ ಅವನಿಗೆ ಮಾರ್ಗದರ್ಶನ ಮಾಡಲಾಗುತ್ತೆ. ಈ ಎಲ್ಲ ವಾಕ್ಯಗಳನ್ನು ಶ್ರೀರಾಮ ಅವನ ಜೀವನದಲ್ಲಿ ಮಾಡಿ ತೋರಿಸಿದ್ದಾನೆ. ಅವನ ಜೀವನದಲ್ಲಿ ನಾವು ಧರ್ಮದ ಎಲ್ಲ ರೀತಿಯ ಆಚರಣೆಯನ್ನು ನೋಡ್ಬೋದು. ಧಾರ್ಮಿಕ ಜೀವನವನ್ನು ನಡೆಸಿದಂಥ ವ್ಯಕ್ತಿ ನಂತರ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರೆದು ಗುರುಗಳಿಂದ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯಬೇಕು. ಶ್ರೀರಾಮ ಆಧ್ಯಾತ್ಮ ರಾಮಾಯಣ ಅನ್ನುವಂಥ ಗ್ರಂಥದಲ್ಲಿ ಗುರುಸ್ಥಾನದಲ್ಲಿ ನಿಂತು ಲಕ್ಷ್ಮಣನಿಗೆ ಉಪದೇಶ ಮಾಡಿದ್ದಾನೆ. ಆಧ್ಯಾತ್ಮಿಕ ತತ್ವಗಳ ಉಪದೇಶವನ್ನು ಮಾಡಿದ್ದಾನೆ. ವೇದಾಂತ ವಿಚಾರದ ಉಪದೇಶವನ್ನು ಮಾಡಿದ್ದಾನೆ. ಅದರಿಂದ ನಮಗೆ ಶ್ರೀರಾಮನ ಜೀವನ ನಮಗೆ ಧರ್ಮ ಮಾರ್ಗದಲ್ಲಿ ಉಪದೇಶ. ಅದೇ ರೀತಿ ಶ್ರೀರಾಮನ ಎಲ್ಲ ಉಪದೇಶಗಳು ಧರ್ಮ ಮತ್ತು ಮೋಕ್ಷ ಎರಡಕ್ಕೂ ನಮಗೆ ಮಾರ್ಗ ತೋರಿಸುವಂಥ ಉಪದೇಶಗಳು. ಅವನ ಜೀವನದಲ್ಲಿ ನಡೆದಂಥ ಎಲ್ಲ ಘಟನೆ ಕೂಡ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ, ನಮ್ಮ ಜೀವನ ಪಾವನವಾಗುತ್ತೆ. ಮಹಾತ್ಮ ಗಾಂಧಿಯವರು ಇಡೀ ಅವರ ಜೀವನದಲ್ಲಿ ರಾಮನಾಮವನ್ನೇ ಹೇಳಿಕೊಂಡು ಜೀವನ ನಡೆಸಿದ್ರು. ಈ ರಾಮನಾಮ ಎಷ್ಟೋ ಜನರ ಜೀವನವನ್ನು ನಡೆಸಿದೆ, ಪಾವನಗೊಳಿಸಿದೆ, ಸಾರ್ಥಕಗೊಳಿಸಿದೆ. ಇಂಥ ಶ್ರೀರಾಮನ ಒಂದು ಭವ್ಯ ಮಂದಿರ ನಮ್ಮ ದೇಶದಲ್ಲಿ ಬರ್ತಾ ಇರೋದು ಬಹಳ ಸಂತೋಷದ ವಿಷಯ. ನಮಗೆಲ್ಲರಿಗೂ ಕೂಡ ತುಂಬ ಖುಷಿಯಾಗಿದೆ. ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ನಾನು ಪ್ರಾರ್ಥಿಸುತ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ. ಹರಿ ಓಂ. ಮತ್ತೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಎರಡನೆಯ ಆವೃತ್ತಿಯ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ರಂಗಭೂಮಿ ಕಲಾವಿದರಾದಂತಹ ಮುರುಡಯ್ಯ ಅವರು. ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ನೀವು ನಿಮ್ಮ ಮೈಕೋ ಕಂಪನಿಯ ಒಂದು ಪ್ರಯಾಣದ ಬಗ್ಗೆ ಹೇಳ್ತಾ ಇದ್ರಿ. ನಿಮಗೆ ನಿಮ್ಮ ಈ ರಂಗಭೂಮಿಯ ಪ್ರಯಾಣದಲ್ಲಿ ಬಹಳ ಹೆಸರು ತಂದುಕೊಟ್ಟಂತಹ ಪಾತ್ರ ಚೋಮನದುಡಿಯ ಪಾತ್ರ. ಹಾಗಾಗಿ ಅದರ ಸಂಭಾಷಣೆಯೊಂದಿಗೆ ಈ ಮತ್ತೆ ಕಾರ್ಯಕ್ರಮ ಮುಂದುವರಿಸಿ ಮುಂದೆ ಬೇರೆ ಬೇರೆ ಮಾತುಗಳನ್ನ ಆಡೋಣ. ಒಂದು ಚೋಮನದುಡಿಯ ನಿಮ್ಮ ಬಹಳ ಪ್ರಿಯವಾದಂತಹ ಸಂಭಾಷಣೆ. ಚೋಮನದುಡಿ ಈಗ ಮಾಡ್ತಾ ಇರೋದು, ಅದಕ್ಕಿಂತ ಮುಖ್ಯವಾದ ಪಾತ್ರಗಳು ಇನ್ನು ಮಾಡಿದವೆಲ್ಲ ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಚಂದನೇ ಇದೆ. ಯಾವುದು ಚಂದ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ. ಆ ಥರದವು ಅಲಮ ನಾಟಕದಲ್ಲಿ ನಾಗಜ್ಜ ಆಗಿರ್ಬೋದು, ಆ ಥರದಲ್ಲಿ ತುಂಬ ನಾಟಕಗಳು, ಜಲಗಾರದಲ್ಲಿ ಜಲಗಾರ ಆಗಿರ್ಬೋದು, ಸುರಪುರ ವೆಂಕಟಪ್ಪ ನಾಯಕದಲ್ಲಿ ಕಾಲಜ್ಞಾನಿ ಆಗಿರ್ಬೋದು, ಚಕೋರಿನಲ್ಲಿ ಕಪಿಲೆ ಆಗಿರ್ಬೋದು, ಶರೀಫಿನಲ್ಲಿ ಗೋವಿಂದ ಭಟ್ಟ ಆಗಿರ್ಬೋದು. ಈ ಥರದಲ್ಲಿ ಎಲ್ಲ ಪಾತ್ರಗಳು ನನಗೆ ಅದು ಒಂಥರ ಮೈ ರೋಮಾಂಚನ ಆಗುವಂಥ ಪಾತ್ರ. ಚೋಮನದುಡಿದು ಒಂದು ಹೇಳ,
ಹೊಲೆಯರ ಕುಲ ದೇವರಿಗೂ ಬೇಡದ ಕುಲವಾಯ್ತೇನು? ಆ ದೇವರು ನಮ್ಮಂಥವರನ್ನು ಹುಟ್ಟಿಸಬೇಕು ಏಕೆ? ಹೀಗೆ ಪ್ರಾಣ ತೆಗೆಯಬೇಕು ಏಕೆ? ಬೆಳ್ಳಿ, ನೀನೀಗೆ ಹೇಳುತ್ತಾ ಕುಳಿತಿದ್ದರೆ ಸತ್ತ ನಮ್ಮ ನೀಲ ಎದ್ದು ಬರುವನೇನು? ಎಷ್ಟೆಷ್ಟು ದಿನ ನಮ್ಮೊಟ್ಟಿಗೆ ನೀರಿನ ಋಣ ಇದೆಯೋ ಅಷ್ಟು ದಿನ ನಮ್ಮ ಜೊತೆಯಲ್ಲಿ ಅವರು. ಅದು ಕಳೆಯಿತೆಂದರೆ ಅವರಷ್ಟಕ್ಕವರು, ನಮ್ಮಷ್ಟಕ್ಕೆ ನಾವು. ನೋಡ್ತೀಯಾ ಬೆಳ್ಳಿ, ನಾನು ಹೊಲೆಯನಾಗಿ ಹುಟ್ಟಿದ್ದಕ್ಕೆ ಗೇಣಿಗೆ ನನಗೊಂದಿಷ್ಟು ನೆಲ ದಕ್ಕದಿದ್ರೂ ಹಾಳಾಗೋಗ್ಲಿ. ನಮ್ಮ ನೀಲ ತೋಡಿನಲ್ಲಿ ಬಿದ್ದು ಸಾಯುತ್ತಿರುವಾಗ ಅವನನ್ನು ಉಳಿಸಲು ಬಂದವನಿಗೂ ಕೂಡ ಅಡ್ಡಗಾಲಾಯಿತು. ಕುಲದೇವರನ್ನ ನಂಬಿ 1 ವರ್ಷ ಚೆನಿಯನನ್ನು ಕಳೆದುಕೊಂಡು ಈ ವರ್ಷ ನೀಲನನ್ನು, ಮುಂದಿನ ವರ್ಷದ ಸರದಿ ಯಾರದ್ದೋ ಏನೋ. ಇನ್ನು ಇಲ್ಲಿ ಈ ಕುಲದೇವರ ಹಿಡಿತದಲ್ಲಿದ್ದರೆ ನನ್ನ ಆಸೆಗಳೆಲ್ಲವೂ ಮಣ್ಣಲ್ಲಿ ಬೀಳುವುದು ನೋಡು. ಬೆಳೆ, ನಮಗೆ ಇನ್ನು ಈ ಊರ ದೇವರ ತಂಟೆಯೇ ಬೇಡ. ಕುಲದೇವರನ್ನು ನಂಬಿ ನಮ್ಮ ಆಸೆ ಕೈಗೂಡದ ಮೇಲೆ ನಾವು ಪಾದ್ರಿ ದೇವರನ್ನು ನಂಬಿದ್ರೇನು ಹಾನಿ? ನಾನು ಹೊಲೆಯನಾಗಿರುವಷ್ಟು ಕಾಲ ಬೇಸಾಯಗಾರನಾಗಲಾರೆ. ವಾ, ನಿಮ್ಮ ಈ ರಂಗಭೂಮಿಯ ಪ್ರಯಾಣದಲ್ಲಿ CGK ಅವರ ಪಾತ್ರ ಬಹಳ ದೊಡ್ಡದು. ನಿಮ್ಮ ಗುರು ಸಮಾನರು ಗುರುಗಳೇ. ಹಾಗಾಗಿ ಅವರೊಂದಿಗಿನ ಒಡನಾಟ, ಸಾಹಚರ್ಯ, ಅದರ ಬಗ್ಗೆ ಹೇಳಿ. ನನ್ನ ಎಲ್ಲ ಗುರು ಸಮಾನರು, ನನ್ನ ಎಲ್ಲ ನಿರ್ದೇಶಕರು, ನನ್ನೆಲ್ಲ ರಂಗಕರ್ತೃಗಳು ಎಲ್ಲರ ಪರವಾಗಿ ಅವರೆಲ್ಲರೂ ಇದ್ದಾರೆ ಅಂತ ತಿಳ್ಕೊಂಡು ಈ CGK ಅವರ ಕತ್ತಾಲೆ ಬೆಳದಿಂಗಳೊಳಗು ಅವರ ಆತ್ಮಚರಿತ್ರೆಯ ಬುಕ್ ಇಟ್ಕೊಂಡಿದ್ದೀನಿ. ಅವರೆಲ್ಲರೂ ನೆನಪು. ನಾನು ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ. ಆರ್ ನಾಗೇಶ್, ಕೃಷ್ಣಮೂರ್ತಿ ಕಾವ್ತಾರ್ ಸರ್, ಪ್ರಮೋದ್ ಶಿಗಾವ್ ಸರ್, BJ ಯಶ್ರೀ ಮೇಡಮು, ಮೈಕೋ ಚಂದ್ರು, ಮೈಕೋ ಶಿವಣ್ಣ, ಮೈಕೋ ಶಿವಶಂಕರು, ಈ ಥರದ್ದು ತುಂಬ ಜನ ನಿರ್ದೇಶಕರು ಮಾಡಿರ್ತಕ್ಕಂಥವ್ರು, ರಾಮಯ್ಯ, ರಾಮಕೃಷ್ಣಯ್ಯ ಅವರು, ತುಂಬ ಜನ ಇದ್ದಾರೆ. ಆ ಥರದವ್ರು ಎಲ್ಲರೂ ಅವರೆಲ್ಲರ ಪರವಾಗಿ ಇದೊಂದು ಬುಕ್ ಇಟ್ಕೊಂಡಿದ್ದೀನಿ. ಎಲ್ಲ ನಿರ್ದೇಶಕರು, ಎಲ್ಲ ರಂಗ ಕರ್ತೃಗಳು, ನಾಟಕ ಬರೆದಿರ್ತಕ್ಕಂಥವ್ರು, ಸಾಹಿತಿಗಳು ಮತ್ತು ನನ್ನ ಎಲ್ಲ ಸಹ ಕಲಾವಿದರು. ನಾನು ಏನಾರ ಇವತ್ತು ಇಲ್ಲಿ ಬಂದು ಕೂರ್ಲಿಕ್ಕೆ ಕಾರಣ ಮುಖ್ಯವಾಗಿ ಸಹ ಕಲಾವಿದರು, ಅದರೊಟ್ಟಿಗೆ ಕಲಾಭಿಮಾನಿಗಳು. ಅವರೆಲ್ಲರೂ ಕೂಡ ನೆನೆಸ್ಕೊಂಡು CGK ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ದೊಡ್ಡ ಯೂನಿವರ್ಸಿಟಿ ಸರ್. ನನಗೆ ಇದೊಂದು ಯೂನಿವರ್ಸಿಟಿ. ನನಗೆ ಮೈಕೋದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ್ಲಿ ರೇಟೆಡ್ ಪೇಮೆಂಟ್, ನಮಗೆ 1 ಅವರ್ಗೆ ಇಷ್ಟು ಪೇಮೆಂಟ್ ಅಂತ. ಎಲ್ಲ ನಮ್ಮ ರಾಜ್ಯದ ಎಲ್ಲ ಮೂಲೆಗಳಿಂದ ಬಂದು ಕೆಲಸಕ್ಕೆ ಸೇರಿರ್ತಕ್ಕಂಥ ಕಾರ್ಮಿಕರು ಇರ್ತಾರೆ. ಎಲ್ಲರೂ ಅವರವರ ವೈಯಕ್ತಿಕವಾದ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಬಂದಂತಾರೆ. ಬದುಕನ್ನು ಕಟ್ಕೊಳ್ಳೋಕ್ಕೆ ಬೆಂಗಳೂರು ಅಂತ ನಗರ ವ್ಯಾಪ್ತಿಗೆ ಬಂದಿರ್ತಾರೆ. ನಾನು ಕೂಡ ನಮ್ಮೂರಿಂದ ಬಂದು ಇಲ್ಲೆಲ್ಲ ಓದಿ ಅಲ್ಲೆಲ್ಲ ಒಂದು ಕೆಲಸಕ್ಕೆ ಸೇರಿ ಕಟ್ಕೊಂಡು ನಂತರ ಈ ನಾಟಕ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ನಂತರ ನನಗೆ ಇವ್ರನ್ನ ಪರಿಚಯ ಮಾಡಿಸಿದ್ದೇ ನನ್ನ ಮೈಕೋ ಲಲಿತ ಕಲಾ ಸಂಘ. ಅದಕ್ಕೋಸ್ಕರ ನಾನು ಮೈಕೋ ಲಲಿತ ಕಲಾ ಸಂಘಕ್ಕೆ ಆಭಾರಿ ಆಗಿರಲೇಬೇಕು. ಯಾಕೆ ಅಂದರೆ ಇಲ್ಲಿ ಬರಲಿಕ್ಕೆ ಮೂಲ ಕಾರಣ ಮೈಕೋ ಲಲಿತ ಕಲಾ ಸಂಘನೂ ಕೂಡ ಆಗುತ್ತೆ. ಈಗ ಭಾಷ್ ಅಂತ ಆಗಿದೆ ಅದು. ಮೈಕೋ ಲಲಿತ ಕಲಾ ಸಂಘದಲ್ಲಿ ಪ್ರತಿ ವರ್ಷ ಒಂದು ಮೇಜರ್ ನಾಟಕವನ್ನು ತಗೊಳ್ತಾ ಇದ್ರು. ಹೊರಗಡೆ ಇರ್ತಕ್ಕಂಥ ನಿರ್ದೇಶಕರನ್ನು ಕರೆಸಿ, NST ಬಸವಲಿಂಗ ಸಾರ್ ಅಂತವ್ರನ್ನ ಕರೆಸಿ, ನನ್ನ ಗುರುಗಳು ಸುರೇಶ್ ಆನ್ಗಳ್ಳಿ ಅಂತವ್ರನ್ನ ಕರೆಸಿ, BJ ಯಶ್ರೀ ಮೇಡಮ್ ಅಂತವ್ರನ್ನ ಕರೆಸಿ, CGK ಅಂತಾರ BV ರಾಜಾರಾಮ್ ಸರ್ ಅಂತವ್ರನ್ನ ಕರೆಸಿ ನಾಟಕವನ್ನು ಮಾಡಿಸ್ತಾರೆ. ಪೂರ್ಣ ಪ್ರಮಾಣದ ನಾಟಕ. ಮೈಕೋ ಫೈನ್ ಆರ್ಟ್ಸ್ ಅಂತಂದರೆ ತುಂಬ ಎತ್ತರ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥದ್ದು, ಎಷ್ಟೋ ಕಲಾವಿದರನ್ನು ಕೊಟ್ಟಿರ್ತಕ್ಕಂಥದ್ದು ಮೈಕೋ ಲಲಿತ ಕಲಾ ಸಂಘ. ಅದರಲ್ಲಿ CGK ಸರ್ ಬಂದಾಗ, ಬಸವಲಿಂಗ ಸರ್ ಎಲ್ಲರೂ ಬಂದಾಗ ನನಗೆ ಅಲ್ಲೇ ಪರಿಚಯ ಆಗಿದ್ದಂಥದ್ದು. ಆನಂತರ ನಾನು ಥಿಯೇಟರ್ ಸಂಬಂಧಗಳು ಹೆಚ್ಚಿಗೆ ಆಯ್ತಾ ಹೋಯಿತು. ಆಗ CGK ಸರ್ ಬಂದಾಗ ಕುಮಿಯೂರ್ದ ಬೇಲಿ ಮತ್ತು ಹೊಲ ಅಂತ ನಾಟಕ ತಗೊಂಡಿದ್ದರು ನಮ್ಮ ಮೈಕೋಗೆ. ಸುಮಾರು 40-45 ಜನ ಆರ್ಟಿಸ್ಟ್ ಅದರಲ್ಲಿ. ಅದು ಎಲ್ಲರೂ ಕೂಡ ಮೈಕೋ ಕಲಾವಿದರೆ, ಹೊರಗಡೆ ಯಾರೂ ಇರ್ತಾ ಇರಲಿಲ್ಲ. ಹಂಗೆ ನಂತರ ನಾನು ಅದು CGK ಅವ್ರ ಪರಿಚಯ ಆದಮೇಲೆ ತುಂಬ ಹತ್ತಿರ ಆಯಿತು. ಅವರು ಎಲ್ಲೇ ಹೋಗಬೇಕಾದ್ರೂ ನನ್ನನ್ನು ಒಬ್ಬರನ್ನ ಜೊತೆಲಿ ಕರ್ಕೊಂಡು ಹೋಗೋದಿತ್ತು. ಮೇಲ್ಕೋಟೆ ಶಿವು ಅಂತ ಅವ್ರ ಜೊತೆಗಿದ್ದರು. ನಂತರ ನಮ್ಮ ಮೈಕೋದಲ್ಲೇ ಇರ್ತಕ್ಕಂಥ ಶಿವಣ್ಣ, ನಮ್ಮ ರಮೇಶಣ್ಣ, ರಮೇಶಣ್ಣ ಅಂತ ಇದ್ದರು, ವಿಶ್ವಣ್ಣ ಅಂತ ಇದ್ದರು, ಚಲ್ವಣ್ಣ ಅಂತ ಇದ್ದರು. ನಂತರ ನಾನು ಅವ್ರ ಜೊತೆ ಆದೆ.
ಅಡ್ಪ ಸರ್ ಅಂತ ಇದ್ದರು, ಅಪ್ಪಯ್ಯ ಸರ್ ಅಂತ ಇದ್ದರು, ಅವರೆಲ್ಲ ಅವ್ರಿಗೆ ಜಯದೇವಣ್ಣ ಅಂತ ಇದ್ದರು. ತುಂಬ ಜನ ಅವ್ರಿಗೆಲ್ಲ ತುಂಬ ಜನ ಅವರ ಸಂಗಡ ಜಾಸ್ತಿ ಜನ ಇದ್ದರು. ಆಗ ಔಟ್ ಪಾಸ್ ಹಾಕಿ ಬಾರೋ ಸ್ವಲ್ಪ ಕೆಲಸ ಇದೆ ಅಂತ, ಆಮೇಲೆ ಔಟ್ ಪಾಸ್ ಹಾಕಿ ಹೋಗೋದು, ಮತ್ತು ರಜಾ ಹಾಕ್ಬಿಟ್ಟು ಬಾರೋ ಸ್ವಲ್ಪ ಬೇರೆ ಊರಿಗೆ ಹೋಗ್ಬೇಕು, ಈ ಥರದ್ದು ಮಾಡ್ತಾಯಿದ್ದೆ. ಆಗ ನನ್ನ ಕಾರ್ಮಿಕರು ಹೇಳೋರು, ನೀನು 1 ಅವರ್ ಔಟ್ ಪಾಸ್ ಹಾಕಿ ಹೋದರೆ ಇಷ್ಟು ಪೇಮೆಂಟ್ ಬರುತ್ತೆ, ನೀನು 1 ಅವರ್ ಔಟ್ ಪಾಸ್ ಹಾಕಿ ಹೋದರೆ ಅದಕ್ಕಿಂತ ಜಾಸ್ತಿ ನಿನಗೆ ದುಡ್ಡು ಬರಬೇಕು, ಆದ್ದರಿಂದ ಹೋಗು ಅಂತ. ನನಗಲ್ಲಿ ದುಡ್ಡು ಏನೂ ಬರ್ತಾ ಇರಲಿಲ್ಲ, ಆದರೆ ಅವರ ಜೊತೆ ಆ ದಾರಿ ಇದೆಯಲ್ಲ, ಅಲ್ಲಿ ಕಲಿಯೋದಿದೆಯಲ್ಲ, ಅದಕ್ಕೆ ಅದೆಷ್ಟು ಈಕ್ವಲ್ ದುಡ್ಡು ಹಾಕೋರು ಸಾಕಾಗಲ್ಲ. ಅಂಥವಾದ ಅನುಭವವನ್ನು ಕೊಟ್ಟಂಥ CGK ಸರ್ ನನಗೆ. ಅವರು ನನ್ನನ್ನು ಯಾವಾಗಲೂ ಕೂಡ ಈಗ ಪರಿಚಯ ಮಾಡಿಸೋದು CGK ಜೊತೆ 11-12 ವರ್ಷ ನಿರಂತರವಾಗಿ ಇವರು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಒಂದು 6-7 ನಾಟಕಗಳನ್ನು ಮಾಡಿದ್ದೇನೆ. 6-7 ನಾಟಕದಲ್ಲೂ ಕೂಡ ಮ್ಯಾನೇಜರ್ ಆಗಿ, ನಾಟಕದ ಟೀಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೇನೆ. ಚಕೋರಿ ಆಗಿರ್ಬೋದು, ಸುರಪುರ ವೆಂಕಟಪ್ಪನ ಅವ್ರು ಮಾಡಿದ ವರ್ಕ್ಶಾಪ್ಗಳೆಲ್ಲ ಕೂಡ ಅಲ್ಲೇ ಇದ್ದವರಾಗಿರ್ಬೋದು, ಎಲ್ಲ ನಾಟಕಗಳಿಗೂ ಕೂಡ ನಾನು ಟೀಮ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೆ. ಮಾಡಿದ್ರೆ ಅವರು ಫಸ್ಟ್ ಶೋ ನಾಟಕ ಮಾಡಿದ್ರೆ, ಇನ್ನು ಸೆಕೆಂಡ್ ಶೋ ಒಂದು 5-6 ಶೋ 10 ಶೋ ಆದರೆ ರಿಹರ್ಸಲ್ ನೀನೇ ಮಾಡಿಸು ಅಂತ ಬಿಟ್ಬಿಟ್ಟು ಹೋಗೋರು. ನಾನು ಮಾಡಿಸ್ತಾ ಇರ್ಬೇಕಾದ್ರೆ ನಾನು ಬರ್ತೀನಿ ಕಣೋ, ಕರೆಕ್ಟಾಗಿ ಮಾಡಿಸ್ಬೇಕು ಅನ್ನೋರು. ನಾನು ಅದೇ ರೀತಿ ಎಲ್ಲರನ್ನೂ ಕೂಡ ತುಂಬ ಸೀನಿಯರ್ ಜನ ಎಲ್ಲ ಇರೋರು, ಆರ್ಟಿಸ್ಟ್ಗಳೆಲ್ಲ ಇರೋರು, ಬೇರೆ ಬೇರೆ ಕಡೆಯಿಂದ ಬಂದಿರೋರು. ಆದರೆ ಆ ರಂಗಭೂಮಿ ಶಿಸ್ತು ನಮಗೆ ಆ ಬದ್ಧತೆಯನ್ನು ಕಲಿಸಿತ್ತು. ಬರ್ತೀನಿ ಅಂತ ಹೇಳಿದವರು ಕಿಟಕಿನಲ್ಲಿ ನೋಡಿಬಿಟ್ಟು ಆ ರಿಹರ್ಸಲ್ ಆಗ್ತಾಯಿದ್ದ ರಂಗತಾಲೀಮಿನ ಆ ಒಂದು ಅದ್ಭುತವಾದ ದೃಶ್ಯವನ್ನು, ನಿಶ್ಶಬ್ದವನ್ನು ನೋಡಿ ನಾನು ಹೋದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವ್ರು ಬರ್ತಾ ಇರಲಿಲ್ಲ. ಅಷ್ಟು ಚಂದವಾಗಿ ರಿಹರ್ಸಲ್ ಮಾಡ್ತಾಯಿದ್ವಿ. ಅದು CGK ಬಗ್ಗೆ ಹೇಳಬೇಕಂದ್ರೆ ಒಂದು ಇನ್ಸಿಡೆನ್ಸ್ ಆಯಿತು, ಹೇಳ್ಬೋದಾ ಸರ್? ಹೇಳಿ ಅಗತ್ಯವಾಗಿ. ಅದೊಂದು ಹೇಳ್ಬಿಟ್ರೆ ಸಾಕನ್ಸ್ಬಿಡ್ತದೆ ಅವ್ರ ಬಗ್ಗೆ. ಅವರು ನನಗೆ 2:30ಗೆ ಡ್ಯೂಟಿ ಮುಗಿಸ್ಕೊಂಡು ಬಾ, ಫಸ್ಟ್ ಶಿಫ್ಟ್ 6ರಿಂದ 2 ಗಂಟೆ ಇರುತ್ತೆ, ಡ್ಯೂಟಿ ಮುಗಿಸ್ಕೊಂಡು ಬಾ ನೀನು ಅಂತಂದರು. ಸರಿ ಸರ್, 2:30 ಅಂತಂದರೆ ಕರೆಕ್ಟಾಗಿ ಅಷ್ಟಕ್ಕೆ ಬರಬೇಕು ಸರ್, ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ, ಯಾಕೆಂದರೆ ಟೈಮ್ ಸೆನ್ಸು ಅವರು ಭಾಳ ಮುಖ್ಯವಾಗಿ ಪಾಲಿಸ್ತಾಯಿದ್ರು. ಸರಿ ಬಾ ಪರವಾಗಿಲ್ಲ ಅಂತ. ಹಂಗಂತ ನಾನು ಆಡುಗೋಡಿಯಿಂದ ಕಲಾಕ್ಷೇತ್ರ ಹತ್ತಿರನೇ 2:20 ಬಂದುಬಿಟ್ಟೆ, ಯಾಕೆಂದರೆ ಸ್ವಲ್ಪ ಬೇಗ ಪಂಚಿಗೆ ಹೊಡೆಯೋಕೆ ನಿಂತ್ಕೊಂಡೆಲ್ಲ. ಅಷ್ಟರೊಳಗಡೆ ಅದು ಕಾರಂತರು ಕ್ಯಾಂಟೀನ್ ಇತ್ತು, ಅಲ್ಲಿ ಸದಣ್ಣ ಅಂತ ಇದ್ದರು. ಅಷ್ಟೊತ್ತಿಗೆ ಯಾವುದೋ ಒಂದು ಮಂಡ್ಯ ಹೆಣ್ಮಗು ಬಂದು CGK ಸರ್ ಬರ್ತಾರಾ ಅಂತ ಕೇಳ್ತಾ ಇತ್ತು. ಬರ್ಬೋದಮ್ಮ ಗೊತ್ತಿಲ್ಲ ಅಂತ. ಆಮೇಲೆ ನಾನು ಹೋದ ತಕ್ಷಣ ಮುರುಡಯ್ಯ CGK ಸರ್ ಬರ್ತಾರಾ? ಬರ್ತಾರೆ ಸರ್, ಅದಕ್ಕೆ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಒಂದು ಹೆಣ್ಮಗು ಬಂದಿತ್ತಪ್ಪ, ಅಲ್ಲೆಲ್ಲ ಕಲಾಕ್ಷೇತ್ರದ ಒಳಗಡೆ ಹೋಗಿದೆ ಅಂತ. ಹೌದಾ, ಸರಿ ಸರ್ ಬರಲಿ ಅಂತ. ಆ ನಂತರ ಆ ಹೆಣ್ಮಗು ಬಂದ ತಕ್ಷಣ ನೋಡಲ್ಲಿ ಕೂತಿದೆ ಮೆಟ್ಲು ಮೇಲೆ, ಆ ಹೆಣ್ಮಗುನೇ ಕೇಳಿದ್ದು ಅಂತ. ಸರಿ ಮೇಡಮ್, CGK ಸರ್ ಬರ್ತಾರೆ ಅಂತ ಹೇಳಿದೆ ಆ ಹೆಣ್ಮಗುಗೆ. ಸರಿ ಸರ್, ಅದಕ್ಕೆ ಮಾತಾಡ್ಸ್ಕೊಂಡು ಓಕೆ ಬಂದಿದ್ದೀನಿ, ಊರಿಂದ ಬಂದೆ ನಾನು ಮಂಡ್ಯದಿಂದ ಅಂತ. ಸರಿ ಮೇಡಮ್ ಅಂತ. ಅಷ್ಟೊತ್ತಿಗೆ ಬಂದರು CGK, ಸಂಸದಲ್ಲಿ ಕೂತ್ಕೊಂಡ ತಕ್ಷಣ ಅವರು ನನಗೊಂದು ಸ್ವಲ್ಪ ಉಪ್ಪಿಟ್ಟು ತಗೊಂಡೋಗಿ ಕೊಟ್ಟೆ, ತಿಂದರು. ಸ್ವಲ್ಪ ತಿಂತಾ ಇರ್ತಾರೆ, ಹೊಟ್ಟೆ ಹಸಿವಾಗಿದೆ ಅಂತ. ಸರ್ ಯಾವುದೋ ಒಂದು ಹೆಣ್ಮಗು ಬಂದಿದೆ ನಿಮ್ಮನ್ನು ನೋಡಲಿಕ್ಕೆ ಅಂತ, ಕರಿಯೋ ಅಂತಂದರು. ಹೋಗಿ ಕರೆದೆ. ಅಷ್ಟೊತ್ತಿಗೆಲ್ಲ 2:45, 2:50, ಇನ್ನೂ 3 ಗಂಟೆ 10 ನಿಮಿಷ ಇತ್ತು. ಬಂದ, ಓ ಬಾಮ್ಮ ನಟಿಮಣಿ, ಏನಮ್ಮ ಇಷ್ಟು ದೂರ ಬಂದುಬಿಟ್ಟಿದೆಯಾ ಅಂತಂದರೆ, ಅವ್ರು ಸ್ವಲ್ಪ ಆಡು ಭಾಷೆಯಲ್ಲೇ ಮಾತಾಡ್ತಾ ಇದ್ದು CGK ಸರ್. ಏನಮ್ಮ ಇಷ್ಟು ಬೇಗ ಇಷ್ಟು ದೂರ ಬಂದುಬಿಟ್ಟಿದೆಯಾ? ಇಲ್ಲ ಸರ್, ನಾನು ಮಂಡ್ಯದಿಂದ ಮಾರ್ಕೆಟಲ್ಲಿ ಬಂದು ಟೈಮಲ್ಲಿ ನಿಮ್ಮನ್ನು ಸಿಕ್ಕರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಚಿಕ್ಕಪ್ಪನ ಮನೆಗೆ ಬಂದಿದ್ದೆ. B.Ed ಮಾಡಬೇಕು ಈ ವರ್ಷ, ಅದಕ್ಕೆ B.Edಗೆ ಫೀಸ್ ಸ್ವಲ್ಪ ಜಾಸ್ತಿ, ನಮ್ಮ ಚಿಕ್ಕಪ್ಪ ಸ್ವಲ್ಪ ಹಣ ಕೊಡ್ತೀನಿ ಅಂತ ಹೇಳಿದರು. ನಮ್ಮ ತಂದೆಯವ್ರ ಹತ್ರ ಇರಲಿಲ್ಲ, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ. ಈ ಮಧ್ಯದಲ್ಲಿ ಏನಾಗಿತ್ತು, ಆ ಹೆಣ್ಮಗು ಕಲಾಕ್ಷೇತ್ರದಲ್ಲಿ ನಾಟಕದ ಪೋಸ್ಟರ್ ನೋಡೋಕೆ ಹೋದಾಗ ವಿಜಿಲೆನ್ಸ್ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಬ್ಬ ವ್ಯಕ್ತಿ ಬಂದಿದ್ದರು. ನಾನು ಅವ್ರಿಗೆ ಉಪ್ಪಿಟ್ಟು ಕೊಟ್ಬಿಟ್ಟು ಟೀ ಕೊಡೋಕೆ ಹೋದ ತಕ್ಷಣ ನೋಡೇ ಇನ್ನೊಬ್ಬರು ಬಂದಿದ್ದಾರೆ CGK ಕೇಳ್ಕೊಂಡು, ಸರ್ ಬನ್ನಿ ಸರ್ ಅಂತ ಕರ್ಕೊಂಡು ಹೋದೆ ಅವ್ರ ಹತ್ರ. ಅವರು ವಿಜಿಲೆನ್ಸ್ ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದರು, ಪೊಲೀಸು, JC ರೋಡಲ್ಲೆಲ್ಲ ಕಲಾರೆ ಅಂತ. ಓ ತುಂಬ ದಿನ ಆಯ್ತಪ್ಪ ನನ್ನನ್ನು ಅವರು ನನ್ನೊಟ್ಟಿಗೆ ಮಾತಾಡಿಕೊಂಡು ತುಂಬ ದಿನ ಆಯ್ತಪ್ಪ ಗುರುಗಳ ಹತ್ರ ಮಾತಾಡಿ ಬೈದ್ಬಿಡ್ತಾರೆ ಅಂತ ಹಂಗೆ ಬಂದರು. ಅಷ್ಟೊತ್ತಿಗಾಗಲೇ ಅವರು ತಗ್ಲಾಕೊಂಡಿದ್ದ ಬ್ಯಾಗ್ನ ಇದ್ರ ಮೇಲೆ ಇಟ್ಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು, ಅವರು ಹ್ಯಾಂಡಿಕ್ಯಾಪ್ಟ್ ಕಾಲ ಮೇಲೆ ಕಾಲು ಹಾಕ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಮಲಗಿದ್ರು. ಸರ್ ನಿಮ್ಮನ್ನು ನೋಡೋಕೆ ಯಾರೋ ಬಂದಿದ್ದಾರೆ ಅಂತಂದು. ಓಹೋ ಏನಯ್ಯ ಇಷ್ಟು ದೂರ ಬಂದುಬಿಟ್ಟಿದ್ದೆ, ಇಷ್ಟೊಂದು ದಿನ ಆಗಿ ಹೋಯ್ತಲ್ಲ ನೀನು ನೋಡಿ, ನೀನು ಇಷ್ಟು ದಿನ ನೋಡ್ದೆ ಇಲ್ಲದಕ್ಕೆ ನಿನಗೆ ಟ್ಯಾಕ್ಸ್ ಹಾಕ್ತೀನಿ, ನೀನೊಂದು 10,000 ಕೊಡು, ಏನಾರು ಮಾಡಬೇಕು ಕಾರ್ಯಕ್ರಮ. ನಾನು ಸರ್ 10,000 ಇಲ್ಲ ಸರ್, ಒಂದು 5,000 ಇದೆ. ಸರಿ ಕೊಡು, ಹಂಗೆ ಮಲಗಿದ್ದಂಗೆ ಕೊಡು, ಮುರುಡೇನ ಕೈಲಿ ಕೊಡಿ ಅಂತ. ನಾನು ಕೈಲಿ ಕೊಟ್ಟರು ಇಸ್ಕೊಂಡಿದ್ದೆ. ಇದಾಗಿತ್ತು. ಅದು ನಂತರ ಹೋದರು ಅವರು. ಏನು ಇಷ್ಟು ದೂರ ಆಯಿತು? ಇಲ್ಲ, ಒಂದು ವಿಜಿಲೆನ್ಸ್ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀನಿ, ಅದರಿಂದ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದು. ಸರಿಯಪ್ಪ ಆಯಿತು, ಒಳ್ಳೇದಾಗಲಿ, ಓಡ್ಬಾ ಅಂತಂದು. ಅಷ್ಟೊತ್ತಿಗೆ ಕಾಫಿ ತಗೊಂಡು ಬಂದೆ. ಆ ಹೆಣ್ಮಗು ಬಂತು. ಆ ಹೆಣ್ಮಗು ಈಗ B.Ed ಮಾಡೋಕ್ಕೆ ಬಂದಿದ್ದೀನಿ ಫೀಸ್ ಕಟ್ಟಲಿಕ್ಕೆ ಅಂತ. ಹೌದಾ, ಬಂದ ತಕ್ಷಣವೇ ಎಷ್ಟೊತ್ತು ಬೆಳಗ್ಗೆ ಬಿಟ್ಟಿದ್ದ? ಈಗ ಬಂದಿದ್ಯಾ? ಅವ್ರ ಹತ್ರ ದುಡ್ಡಿಲ್ಲ. ಟಕ್ಕಂತ ಎದ್ಬಿಟ್ಟು ನಾನು ಜೋಬಿಂದ ಹಿಂಗೆ ಕೈ ಹಾಕಿ 100 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ತೆಗೆದು ಆ ಹೆಣ್ಮಗು ಕೊಟ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಂಬ ಅಂದರು ಆ ಮಗುಗೆ. ನಾನು ಇಷ್ಟೊತ್ತು ಆ ಹೆಣ್ಮಗು ಜೊತೆ ಮಾತಾಡಿದೆ. ನನಗೆ ಗೊತ್ತಿಲ್ಲ ನೋಡಿ, ಮಧ್ಯಾಹ್ನ ಅದು ಊರಿಂದ ಬಂದಿದೆ, ಆ ಮಗುಗೆ ಹಸ್ವಾಗಿದೆ, ಊಟ ಮಾಡಬೇಕು, ಅದು ಗೊತ್ತಾಗಿಲ್ಲ.
ಅದನ್ನು ಕಲಿಸಿದ್ದು ಗುರುಗಳು. ಈ ಸಂವೇದನೆಗಳೇ ಬಹುಶಃ ಒಬ್ಬ ಕಲಾವಿದನನ್ನ, ನಿರ್ದೇಶಕನನ್ನ ರಂಗಭೂಮಿಗೆ ಇನ್ನಷ್ಟು ಆಪ್ತ ಮಾಡಿಸೋದು ಅಂತ ನನಗೂ ಅನ್ಸುತ್ತೆ. ಇರ್ಬೋದು ಸರ್. ಆನಂತರ ಅವರು ಆಮೇಲೆ ಆ ಹೆಣ್ಮಗು ಊಟ ಮಾಡ್ಕೊಂಡು ಬಂದ ತಕ್ಷಣನೇ, ಮುರುಡಯ್ಯ ನಿನ್ನ ಹತ್ರ ಇದೆಯಲ್ಲ 5,000, ಅದನ್ನು ಆ ಹೆಣ್ಮಗು ಕೊಟ್ಬಿಡು, ಹೋಗಮ್ಮ ನೀನು ಫೀಸ್ ಕಟ್ಕೊ ಅಂದು. ನಾನು ಏನು ಸರ್, ಏನೂ ಕಾರ್ಯಕ್ರಮಗಳಿಲ್ಲ, ಬಂದವ್ರ ಹತ್ರ 10,000 ಕೇಳಿದ್ರೆ 5,000 ಕೊಟ್ಟರು, ನನಗೆ ಕೊಟ್ಟಿದ್ರಿ, ಹೆಣ್ಮಗು ಕೊಟ್ಬಿಟ್ರಿ. ಆದರೆ ಯಾರ ಹತ್ರ 5,000 ಇಸ್ಕೊಂಡ್ರೆ ಅದಕ್ಕೆ ನೀವು ₹1 ಸೇರಿಸಿ ಬೇರೆ ಏನಾರ ಕಾರ್ಯಕ್ರಮ ಮಾಡ್ತೀರಾ, ಒಂದು ನಯಾ ಪೈಸನೂ ಕೂಡ ಜೋಬಲ್ಲಿ ಹಾಕ್ಕೊಳ್ಳಲ್ಲ, ಏನು ಮಾಡ್ತೀರಾ ಸರ್? ಸುಮ್ಮನೆ ಹೋಗು, ನಯನ ಕಾರ್ಯಕ್ರಮ ಯಾವ್ದಾರ ಈ ತಿಂಗಳಲ್ಲಿ ಖಾಲಿ ಇದೆಯಾ ನೋಡ್ಕೊಂಬ, ಬುಕ್ ಮಾಡ್ಕೊಂಬ ರಂಗನಿರಂತ ಹೆಸರಲ್ಲಿ. ಸರಿ ಸರ್, ಏನೋ ಮಾಡೋಣ, ಬುಕ್ ಮಾಡ್ಕೊಂಬ ಅಂದರು. ಬುಕ್ ಮಾಡ್ಕೊಂಡು ಬಂದೆ. ಅಲ್ಲೇ ಮಲಗಿದ್ರು. ಸರ್ ಒಂದು ಪ್ರಶ್ನೆ ಕೇಳಬೇಕಂತ, ಸ್ವಲ್ಪ ಭಯಭಕ್ತಿನೇ ನನಗೆ. ಅವ್ರನ್ನ ಗುರುಗಳು ಅಂತ ನಾನು ಹೇಳಲಿಕ್ಕಾಗಲ್ಲ ಸರ್, ಯಾಕೆಂದರೆ 11 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಈಗ ಎಲ್ಲರೂ ಪರಿಚಯ ಮಾಡಿಸೋದು ಮುರುಡಯ್ಯ ಅವರು ಸಿಜಿಗೆ ಶಿಷ್ಯ ಅಂತಾರೆ. ಶಿಷ್ಯ ಅಂದ ತಕ್ಷಣ ನನ್ನ ಮನದಲ್ಲಿ ಬ್ರಾಕೆಟ್ ಬರುತ್ತೆ, ಯಾಕೆ ನಾನು ಅವ್ರ ಶಿಷ್ಯನಾಗಿ ಹರನಾಗಿದ್ದನೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಅವ್ರು ನನ್ನನ್ನು ಯಾವತ್ತೂ ಶಿಷ್ಯ ಅಂತ ಕರೀಲಿಲ್ಲ. ಕಾರಂತ್ ಅವ್ರ ಜೊತೆ ಹೋದಾಗಲೂ ಕೂಡ ನನ್ನ ಸ್ನೇಹಿತ ಮುರುಡಯ್ಯ ಅಂತ ಪರಿಚಯ ಮಾಡಿಸಿದ್ರು. ಗೊತ್ತಿಲ್ಲ ನನಗೆ ಗುರು ಅದಕ್ಕೋಸ್ಕರ ನಾನು ಅವ್ರನ್ನ ಸಿಜಿಕೆ ಸರ್ ಅಂತಲೇ ಹೇಳ್ತೀನಿ. ಅಲ್ಲಿ ನಿಮ್ಮ ಒಂದು ಪ್ರಶ್ನೆ ಕೇಳಬೇಕು ಸರ್, ಏನು ಯಾರ ಹತ್ರನೂ ತರ್ತೀರಾ, ಇನ್ನೆಲ್ಲೋ ಮಾಡ್ತೀರಾ, ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತೀವಿ, ಇದೆಲ್ಲ ಹೆಂಗೆ ಸಾಧ್ಯ ಸರ್ ಅಂದೆ. ಅಯ್ಯೋ ನನ್ನ ಮಗನೇ, ಭಿಕ್ಷೆ ಬೇಡೋ ಕೈನ ಶುದ್ಧವಾಗಿಟ್ಕೊಳ್ಳೋ, ಯಾರು ಬೇಕಾದ್ರೂ ಬಂದು ಭಿಕ್ಷೆ ಹಾಕ್ತಾರೆ ಅಂತ. ಎಂಥ ಮಾತು ಸರ್, ಅದೇ ದೊಡ್ಡ ಕಾದಂಬರಿ ಆಯ್ತು ನನಗೆ. ನಿಜ. ನಿಮ್ಮ ಈ ರಂಗಭೂಮಿಯ ಅನುಭವದಲ್ಲಿ ಇಂಥ ಪಾತ್ರಗಳು ಪ್ರತಿಯೊಂದು ನಿಮ್ಮ ಭಾವದ ಜಗತ್ತಿಗೆ ನೀವು ನೋಡಿದಂತಹ ವ್ಯಕ್ತಿಗಳು, ನಿಮ್ಮ ಜೊತೆಗಿದ್ದಂಥ ವ್ಯಕ್ತಿಗಳು, ನಿಮ್ಮನ್ನು ತಿದ್ದಿ ತೀಡಿದಂಥವ್ರು ಎಲ್ಲರೂ ಕೂಡ ಇಂಥ ಭಾವುಕರೇ ಅಂತ ಅನಿಸುತ್ತೆ ಬಹುಶಃ. ಇರ್ಬೋದು ಸರ್. ಹಾಗೆ ನೀವು ಧಾರಾವಾಹಿಗಳಲ್ಲೂ ಕೂಡ ಕೆಲಸ ಮಾಡ್ತೀರಿ, ಹಲವಾರು ಧಾರಾವಾಹಿಗಳು. ಅವುಗಳ ಅನುಭವ ಹೇಗಿತ್ತು ನಿಮಗೆ? ಅಂದರೆ ರಂಗಭೂಮಿಯಿಂದ ಈ ಒಂದು ಫಾರ್ಮ್ಯಾಟಿಗೆ ನನಗೆ ಈ ಕೆಲಸ ಮಾಡಿಕೊಂಡು, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿಕೊಂಡು ನಾಟಕಕ್ಕೆ ಬಂದು ರಿಹರ್ಸಲ್ ತೊಡಸ್ಕೊಳ್ಳೋದೇ, ಆ ಶಿಫ್ಟು ಬೇರೆ ಫಸ್ಟು ಸೆಕೆಂಡು ಥರ್ಡ್ ಶಿಫ್ಟ್ ಇದ್ದದರದಲ್ಲೇ ಕಷ್ಟ ಇರ್ತಾಯಿತ್ತು. ಮದುವೆ ಆಗಿರಲಿಲ್ಲ, ಆಗ ಏನು ತೊಂದರೆ ಇರಲಿಲ್ಲ. ನಮ್ಮಮ್ಮ ನಮ್ಮಪ್ಪ ಇದ್ದರು, ನಮ್ಮ ಅಣ್ಣ ಇದ್ದರು, ಏನು ತೊಂದರೆ ಇರಲಿಲ್ಲ. ಆಗ ಕಲಾವಿದ ಅನಿಸ್ಕೊಂಡೆ. ನಾಟಕ ಅಂದರೆ ಏನು ಅಂತ ಗೊತ್ತಿಲ್ಲದವನಿಗೆ ಒಬ್ಬ ಕಲಾವಿದ ಆಗ್ತಾಯಿದ್ದೀನಿ, ಕಲಿತಾ ಇದ್ದೀನಿ ಅಂತ. ಹಾಗೆ ಸುತ್ತಮುತ್ತ ಜನಗಳೆಲ್ಲ ಧಾರಾವಾಹಿ ಮಾಡಬೇಕು. ಆಗ ಯಾವ ಚಾನಲ್ಲೂ ಕೂಡ ಇರಲಿಲ್ಲ. DD9 ಒಂದು ಬಿಟ್ಟರೆ ಚಂದನ ಒಂದೇ ಚಾನಲ್ ಇದ್ದಿದ್ದು. ಆಗ 13 ಎಪಿಸೋಡ್ ಬರ್ತಾಯಿತ್ತು ಧಾರಾವಾಹಿಗಳು. 13 ಎಪಿಸೋಡ್ ಅಂದರೆ ಅವಾಗೆಲ್ಲ ನಾವು ಫ್ಯಾಕ್ಟ್ರಿ ಸೆಕೆಂಡ್ ಶಿಫ್ಟ್ ಇದ್ದರೆ ಸೋಮವಾರ ಒಂದು ಧಾರಾವಾಹಿ, ಮಂಗಳವಾರ ಒಂದು ಧಾರಾವಾಹಿ, 7ರಿಂದ 7:30. ಅದು ನೋಡಬೇಕಂದ್ರೆ 7ರಿಂದ 7:30 ಊಟದ ಸಮಯ ನಮಗೆ ಕ್ಯಾಂಟೀನಲ್ಲಿ ಸೆಕೆಂಡ್ ಶಿಫ್ಟ್ನಲ್ಲಿ. ಆ ಧಾರಾವಾಹಿ ನೋಡಲಿಲ್ಲ ಅಂದರೆ ಎಲ್ಲಿ ಮಿಸ್ ಆಗುತ್ತೋ ಕತೆ ಅಂದ್ಬಿಟ್ಟು ಅದನ್ನು ಔಟ್ಪಾಸ್ ಹಾಕಾಗಿ ಅಲ್ಲಿ ಮನೆ ಹತ್ರ ಅಡುಗು ಫ್ಯಾಕ್ಟ್ರಿ ಹತ್ರ ಯಾರ್ದಿದೆ ಮನೆ ಅಲ್ಲೋಗಿ ನೋಡ್ತಾ ಇದ್ದಂಥ ಕಾಲ ಅದು ಧಾರಾವಾಹಿ. ಹಂಗೆ ನೋಡ್ತಾ 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 ನಾವೇ ಯಾಕೆ ಮಾಡಬಾರ್ದು ಅಂತ ಇದೇ DD1 ಚಂದನಾಗೆ ಇಲ್ಲೇ ಬೇಜಾನ್ ಸರಿ ಬಂದು ಎನ್ ಎಸ್ ಸೂರಿ ಸಾರ್ ಇದ್ದಾಗಲೋ, ಇಲ್ಲ ತುಂಬ ಜನ ಮೇಡಮ್ ಇದ್ದರು, ಅವ್ರು ಯಾರೋ ಇದ್ದರು, ಎಲ್ಲ ಹೆಸರು ಮರ್ತೋಗಿದೆ. ಅಲ್ಲೆಲ್ಲ ಬಂದಾಗ ಒಂದು 90 ಮಿನಿಟ್ಸ್ ಪ್ರೋಗ್ರಾಮ್ ಕೊಡ್ತಾಯಿದ್ರು ಸರ್ ನಮಗೆ ಅಂತಲೇ ಮಾಡಲಿಕ್ಕೆ. ಆ ಥರದಲ್ಲಿ 90 ಮಿನಿಟ್ಸ್ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆಮೇಲೆ ಏಡ್ಸ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಜನರಿಗೆ ಅರಿವು ಮೂಡಿಸ್ಲಿಕ್ಕೆ. ಆಮೇಲೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರದ್ದು ಗೌಡ್ರ ಮಲ್ಲಿ ಅಂತ ಮಾಡಿದ್ವಿ. ಆಮೇಲೆ ಪರಿಸರದ ಬಗ್ಗೆ ಕರಿಬಸವಯ್ಯ ಮತ್ತು ಶಾಂತಮ್ಮನ ಹಾಕ್ಕೊಂಡು ಭಗವತಿ ಕಾಡ್ ಅಂತ ಮಾಡಿದ್ವಿ. ಅದೆಲ್ಲ ಚಂದನಗೆ ನಾನು ಮತ್ತು ಮೈಕೋ ಶಿವಣ್ಣ, ಶಿವಶಂಕರು, ಶಿವಕುಮಾರು, ವೆಂಕಟೇಶ್ ಕಿಕ್ಕೇರಿ ಈ ಥರದವರೆಲ್ಲ ಹಾಕ್ಕೊಂಡು ಅದನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಮಾಡಿದ್ದು ಅವೆಲ್ಲ. ಆ ನಂತರ ಅಲ್ಲಿಗೆ ಓದ ನಮಗೆ ಈ ಕಲಾವಿದರಾದ ತಕ್ಷಣ ಕಲಾವಿದರದ ಬಳಗ ಜಾಸ್ತಿ ಇದೆ ಅಂದ್ಬಿಟ್ಟು ಇಲ್ಲಿಂದ ಓದೋರು ಪ್ರೊಡಕ್ಷನ್ ಮ್ಯಾನೇಜರ್ಗಳಾಗಿದ್ದರು ಧಾರಾವಾಹಿಗಳಲ್ಲಿ. ಆರ್ಟಿಸ್ಟ್ಗಳು ಬೇಕಂದ್ರೆ ನಮಗೆ ಫೋನ್ ಮಾಡಿ ಕೇಳೋರು, ನಾವು ಈ ಥರ ಆರ್ಟಿಸ್ಟ್ ಇದ್ದಾರೆ ಅಂತ ಕಳಿಸ್ತಾ ಇದ್ವಲ್ಲ. ಆ ರೀತಿ ಸಂಬಂಧ ಬೆಳೀತಾ 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 ನೀವು ಬನ್ನಿ ಆ್ಯಕ್ಟ್ ಮಾಡಿ ಅಂತ. ಇಲ್ಲ ನಮ್ಗೆ ಲಾಂಗ್ ಲೀವ್ ಹಾಕ್ಕೊಂಡು ಬರ್ಲಿಕ್ಕಾಗಲ್ಲ, ಫ್ಯಾಕ್ಟ್ರಿಲಿ ರಜಾ ಹಾಕ್ಕೊಂಡು ಅಷ್ಟೊಂದೆಲ್ಲ ಬರ್ಲಿಕ್ಕಾಗಲ್ಲ, ಯಾವ ಥರ ಒಂದಿನ ಇದ್ದರೆ ಹೇಳಿ ಅಂತ. ಆಗ ಒಂದಿನ ರಜಾ ಹಾಕ್ಕೊಂಡು ಮಾಡ್ತಾ ಇದ್ದಂಥ ಸೀರಿಯಲ್ಗಳು ಅವಾಗೆಲ್ಲ ಯಾವ್ದಾರ ಒಂದು ಆ ದಿನದ ಕಥೆ ಇದ್ದರೆ ಮಾಡೋದು. ಆ ಥರದಲ್ಲಿ ಒಟ್ಟಾರ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಆ ಥರದ್ದು ನಾಟಕ ಮಧ್ಯಾಹ್ನ 2 ಗಂಟೆಗೆ ಬರ್ತಾಯಿತ್ತು. ಅವಾಗ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡ್ತದ್ದು ಬನ್ನೇಟ ರೋಡಲ್ಲಿ. ಅಲ್ಲಿ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾಡ್ತಾಯಿದ್ರು ಆಗ, ಅದರಲ್ಲಿ ಒಂದು ಲವರ್ ಕ್ಯಾರೆಕ್ಟ್ರು ಅಲ್ಲಿ. ಆನಂತರ ಮೋಹನ್ ಜುನೇಜ್ ಅಂತ ನನ್ನ ಆತ್ಮೀಯವಾದ ಗೆಳೆಯ ಮಾಡ್ತಾಯಿದ್ರು. ಅವರೆಲ್ಲ ನಮ್ಮ ಅಭಿನಯ ತರಂಗ ಸೀನಿಯರ್ ಆರ್ಟಿಸ್ಟ್. ನಾನು ಅಭಿನಯ ತರಂಗ ಸ್ಟೂಡೆಂಟ್ ಸರ್. ಎಸ್ ಮೂರ್ತಿಯವ್ರ ಜೊತೆ ಸ್ವಲ್ಪ ಕೆಲಸ ಮಾಡಿದೆ, ಅಲ್ಲಿ ಅಶೋಕ್ ಬಾದರ್ದಿನಿಯವ್ರ ಜೊತೆ ಸ್ವಲ್ಪ ಕೆಲಸ ಮಾಡಿದೆ, ಗೌರಿ ದತ್ತು ಮೇಡಮ್ ಜೊತೆ ಸ್ವಲ್ಪ ಕೆಲಸ ಮಾಡಿದೆ. ಅಲ್ಲಿ ಬೀದಿ ನಾಟಕಗಳನ್ನು ಪ್ರಾರಂಭ ಮಾಡಿದ್ವಿ. ಅದು ಅಭಿನಯ ತರಂಗ, ಅದೊಂದು ದೊಡ್ಡ ಒಂದು ದಾರಿ ನನಗೆ. ಅದು ರಂಗಭೂಮಿಯ ಕಲಿಕೆಗೆ ಅದೊಂದು ದೊಡ್ಡ ಒಂದು
ಆ ಜಾಗನೇ ಅದು ನನಗೆ ಆ ಕಲಿಕೆಗೆ. ಆ ನಂತರ ಇವರೊಟ್ಟಿಗೆ ಹೋಗ್ತಾ ಇದ್ದಿದ್ದು ನಾನು ಕಲೀಲಿಕ್ಕೆ. ಟೋಟಲಿ ಎಲ್ಲವನ್ನು ಎಲ್ಲರಿಂದಲೂ ಕಲೀಲಿಕ್ಕೆ ಮುನ್ನುಗ್ತಾ ಇದ್ದೆ ಸರ್. ನಿಮ್ಮ ಒಂದು 50 ವರ್ಷಗಳಾದಾಗ ನಿಮ್ಮ ರಂಗದ ನಿಮ್ಮ ಮಿತ್ರರು ನಿಮಗೆ ಬಹು ಪ್ರೀತಿಯ ಒಂದು ಕಾಣಿಕೆಯನ್ನು ಕೊಟ್ಟರು. ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಸರ್ ಇದು ನನಗೆ. ಇದು ಒಂದು ರಂಗಚಂದ್ರ ಟ್ರಸ್ಟ್ ಓಪನ್ ಮಾಡಬೇಕು ಅಂತ GP ಚಂದ್ರು ಹೇಳಿದ್ರು. ಅವರೊಟ್ಟಿಗೆ ಪ್ರಭಾಕರು, ರವಿಕಾಂತು, ಸೋಮಶೇಖರು ಮತ್ತು ಶಿವಶಂಕರ್ ಇವರೆಲ್ಲ ಸೇರಿಕೊಂಡಿದ್ದು, ಬೆಸ್ಕಾಂ ಮಂಜು ಅಂತ ಈ ಥರದವರೆಲ್ಲ ಸೇರಿಕೊಂಡಿದ್ರು. ಅವ್ರನ್ನು ರಾಜು ಮಳವಳ್ಳಿ ಅಂತ ಸಂಯುಕ್ತ ಕರ್ನಾಟಕದಲ್ಲಿದ್ದಾರೆ, ಅವರು ಹೆಸರು ಪಟ್ಟರು. ಅವರನ್ನು ಇಟ್ಕೊಂಡು ಈ ಥರ ನಮ್ಮ ಮುರುಡೆಯವ್ರಿಗೆ ಮಾಡಬೇಕಂತ ಇತ್ತು, ಮಾತಾಡ್ಕೊಡ್ತಾ ಇದ್ದೇವೆ ಅಂತ. ನಾನು ಅದಕ್ಕೆ ನನಗೆ ಏನೂ ಹೇಳಲಿಲ್ಲ, ಗೊತ್ತಿಲ್ದಂಗೆ ಮಾಡ್ಬೇಕು ಸರ್, ಇವ್ರು ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಅಂದರೆ ನನಗೆ ಅದು ಇದಾಗಲ್ಲ. ನಾನು ಬಂದು ಕೆಲಸ ಮಾಡ್ತೀನಪ್ಪ, ಅಲ್ಲೇನು ಕಸ ಹೊಡಿಬೇಕಾ ಹೊಡಿತೀನಿ, ನನಗೇನಿಲ್ಲ. ನಿಮ್ಮ ತಂಡ ಓಪನ್ ಮಾಡ್ತೀರಾ ಮಾಡಿ, ನಾನು ಫ್ರೀ ಇದ್ದಾಗ ಬಂದು ತಂಡದಲ್ಲೂ ಕೆಲಸ ಮಾಡ್ತೀನಿ, ಏನು ಮಾಡ್ತೀನಿ. ಇಲ್ಲ ಆ ತಂಡ ಓಪನಿಗೆ ನಿಮ್ಗೊಂದು ಬೊಕ್ಕೆ ಕೊಡ್ತೀನಿ, ಬಂದು ಇಸ್ಕೊಂಡು ಹೋಗ್ಬೇಕು. ನಾನು ಪಕ್ಕದಲ್ಲೇ ಇರ್ತೀನಲ್ಲ, ಕೆಲಸ ಮಾಡ್ತಾ ಇರ್ತೀನಲ್ಲ, ಬೊಕ್ಕೆ ಇಸ್ಕೊಂಡು ಹೋಗೋಕ್ಕೇನು ಅಂತ. ಅದು ಹತ್ತಿರ ಬರ್ತಾ ಇನ್ನೊಂದು ವಾರ ಇದ್ದಂಗೆ ಒಂದು ಸ್ವಲ್ಪ ಫೋಟೋ ಕಳಿಸಿ, ಒಂದು ಸ್ವಲ್ಪ ಇದು ಕಳಿಸಿ. ಯಾಕೆ ಫೋಟೋ ಕಳಿಸ್ಬೇಕು, ಪೇಪರ್ ಕೀಪರ್ಗೆಲ್ಲ ಹಾಕ್ಬೇಡಿಯಪ್ಪ, ನನಗೆ ಬೇಡ, ನನಗೆ ನಾನಿನ್ನು ಕಲಿಯೋದು ಸಾಕಷ್ಟಿದೆ, ನನಗೆಲ್ಲ ಆ ಥರದ್ದೆಲ್ಲ ಹಾಕಬೇಡಿ ಅಂತ. ಇಲ್ಲ ಅದಕ್ಕಲ್ಲ, ಏನೋ ಕೇಳಿದ್ರು. ಅವತ್ತೇನಾರ ಅಕಸ್ಮಾತ್ ಏನಾರ ಇದ್ದರೆ ಮುಂದೆ ಒಂದೆರಡು ಹಾಕಲಿಕ್ಕಷ್ಟೇ, ಮುರುಡೆಯ ಆರ್ಟಿಸ್ಟು ಅನ್ನೋದಕ್ಕೆ ಅಷ್ಟೇ ಅಂತ. ಹೌದಾ, ಯಾಕಪ್ಪ ಅಷ್ಟೊಂದೆಲ್ಲ ಹಾಕ್ಬೇಕು? ಇಲ್ಲ ಸ್ವಲ್ಪ ಒಂದು 50 ವರ್ಷ ಆಗುತ್ತಲ್ಲ, ನಿಮ್ಗೆ ಒಂಚೂರು ಏನೋ ಒಂದು ಬೊಕ್ಕೆ ಕೊಡೋಣ ಅಂದ್ಕೊಂಡು. ಅದೆಲ್ಲ ಮಾಡಬೇಡ್ರಪ್ಪ, ಎಲ್ಲ ಸುಮ್ಮನೆ ಕೊಡಿ ಸರ್ ಅಂತ ಇಸ್ಕೊಂಬಿಟ್ರು. ಆಮೇಲೆ ನಿಮ್ಮ ಬಗ್ಗೆ ಒಂದು ಚೂರು ಕೊಡ್ರಿ ಅಂದ್ಬಿಟ್ಟು ಅದೇ ನನ್ನ ಬಯೋಡೇಟನ್ನೆಲ್ಲ ಇಸ್ಕೊಂಡ್ರು. ಹಂಗೆ ಇಸ್ಕೊಂಡು ಫೋಟೋ ಎಲ್ಲ ಇಸ್ಕೊಂಡ್ರು. ಸ್ವಲ್ಪ ನಂಗೆ ಡೌಟ್ ಬಂತಾದ್ಮೇಲೆ ಇಂಥ ಒಂದು ದೊಡ್ಡ ಬುಕ್ ಮಾಡಬೇಕಂದ್ರೆ ಎಷ್ಟು ದಿನದ ಶ್ರಮ ಇರಬೇಕು, ಎಷ್ಟು ಜನದ ಶ್ರಮ ಇರಬೇಕು ಅಲ್ವಾ? ರಂಗಭೂಮಿನಲ್ಲಿ ನಾನು ಕಂಡಂಗೆ ಕಲಾವಿದನಿಗೆ ಅಂದರೆ ಸಾಹಿತಿಗಳಿಗೆ ಮತ್ತು ದೊಡ್ಡ ವಿದ್ಯಾವಂಶರಿಗೆ, ಅಕ್ಷರ ಜ್ಞಾನಿಗಳಿಗೆ, ಸಾಂಸ್ಕೃತಿಕವಾದ ಜಗತ್ತಿನಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿರೋರಿಗೆ, ಕಪ್ಪಣ್ಣ ಸಾರ್ ಅಂತ ಆಗಿರ್ಬೋದು, ನಾಗೇಶ್ ಅಂತರೂ ಆಗಿರ್ಬೋದು, ತುಂಬ ಜನ ಹಿರಿಕರುಗಳಿಗೆ 60 ವರ್ಷ ಆದಾಗ ಆ ಥರದವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೆಲ್ಲ ಸತತವಾಗಿ ನಡೀತಾ ಇದೆ, ಎಲ್ರಿಗೂ ಮಾಡ್ತಾನೆ ಇರ್ತಾರೆ ಅವರ ಬಳಗದವರೆಲ್ಲ ಸೇರಿಕೊಂಡು. ಒಬ್ಬ ಕಲಾವಿದನಿಗೆ 50 ವರ್ಷಕ್ಕೆ ಈ ಥರ ಸಂಭ್ರಮ ಮಾಡಿದ್ದು ನನ್ನ ಇದರಲ್ಲಿ ನೋಡಲೇ ಇಲ್ಲ. ನೋಡ್ಬಿಟ್ಟು ನನಗೊಂದು ಬುಕ್ 50 ಜನಗಳ ಸ್ನೇಹಿತರ ಕೈಲಿ ಬರ್ಸಿದ್ದಾರೆ ಸರ್. 50 ಜನ ಅಂತಂದರೆ ಅದು ಜಾಸ್ತಿ ಜನ ಆಯಿತು, ಅದ್ರ ಬುಕ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಜನನೇ ಆಗಿದ್ದಾರೆ. ನನ್ನ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಬರೆದು ಇದೊಂದು ಬುಕ್ ಮಾಡಿ, ಅವರೇ ದುಡ್ಡನ್ನು ಖರ್ಚು ಮಾಡಿ ಅಷ್ಟೊಂದು ದುಡ್ಡನ್ನು ಅವತ್ತು ಬಂದಂಥವ್ರು ಎಲ್ರಿಗೂ ಊಟ ತಿಂಡಿ ಕಾಫಿ ಎಲ್ಲವನ್ನು ನೋಡಿಕೊಂಡು ನನ್ನ ಹತ್ರ ಒಂದು ನಯಾ ಪೈಸಾ ದುಡ್ಡು ಇಸ್ಕೊಳ್ದಲೆ ಅವರು ಎಷ್ಟೂ ಜನ ಸೇರಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಏನುಂಟು. ನಾನು ಅವ್ರು ಹೇಳಿದಾಗೆಲ್ಲ ನನ್ನ ಕೈನಲ್ಲಿ ಏನು ಸಾಧ್ಯತೆ ಆಗುತ್ತೆ ಅದನ್ನು ಮಾಡಿಕೊಡೋದು ಅಷ್ಟೇ ಸಾಧ್ಯ. ಈ ರಂಗಬಂಧು ಅಂಥ ಅದ್ಭುತವಾದ ರಂಗಬಂಧುಗಳು ಅವರೆಲ್ಲರೂ ಕೂಡ. ನಿಮಗೆ ಇದೊಂದು ಬಹಳ ಇಷ್ಟವಾದಂಥ ವಿಷಯ ಅಲ್ಲದೆ ಚಲನಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆಗೆ ಅಭಿನಯ ಮಾಡಿದ್ರಿ, ಅದರ ಅನುಭವ ಬಗ್ಗೆ ಹೇಳಿ. ನನಗೆ ಚಲನಚಿತ್ರದಲ್ಲಿ ಇದುವರೆಗೂ ನಾನು ಧಾರಾವಾಹಿಗಳಾಗಲಿ ಸಿನಿಮಾಗಳಾಗಲಿ ಯಾರನ್ನು ಕೇಳ್ಕೊಂಡು ಹೋಗಿದ್ದಿಲ್ಲ. ಅಂದರೆ ಅದು ಕೊಬ್ಬಂತಲ್ಲ, ಏನೋ ಬೇಡ, ನನಗೆ ಕೆಲಸ ಇದೆ. ಆಮೇಲೆ ನನಗೆ ರಂಗಭೂಮಿನಲ್ಲಿ ತುಂಬ ಶಾಂತಿ, ನೆಮ್ಮದಿ, ಧ್ಯಾನ ಎಲ್ಲ ಸಿಗ್ತಾ ಇದೆ. ಆಗತ್ತೆ ಅಂದ್ಬಿಟ್ಟು ಅಲ್ಲಿ ಮಾಡಬಾರ್ದು ಅಂತ ಏನಿಲ್ಲ, ಆಸೆ ಇದ್ದೇ ಇದೆ. ಬುದ್ಧನಿಗೂ ಆಸೆ ಇತ್ತಂತಲ್ಲ, ಆಸೆ ಬಿಡಬೇಕು ಅನ್ನೋದೇ ಆಸೆ ಇತ್ತು ಅಂತ. ಆ ಥರ ಕಲಾವಿದನಿಗೆ ಒಂದು ಸ್ವಾರ್ಥತೆಯಿಂದ ಒಂದು ಸ್ವಲ್ಪ ಇರಬಹುದೇನೋ, ಇದೆ ಇದು ಇರಬಹುದು ಅಂತಲ್ಲ, ಇದ್ದೇ ಇದೆ, ಮಾಡಬೇಕಂತ. ಆದರೆ ಏನೋ ಕೇಳೋಕ್ಕಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಬರಲಿಕ್ಕೆ ನನಗೊಂಥರ ಮುಜುಗರ, ಆ ಥರದವೆಲ್ಲ ಯಾಕೆ ಮುಜುಗರ ಪಡ್ಕೋತೀರ, ಆ ಥರ ಎಲ್ಲ ಇರ್ಬೋದು. ಯಾಕೆಂದರೆ ನಾನು ಎಷ್ಟೋ ಬೆಳೆದವ್ರನ್ನ ನೋಡಿದ್ದೀನಿ, ಅವರು ಅಂಥವ್ರ ಹತ್ರ ಎಲ್ಲ ಏನೇನು ಕಲಿಯೋದಿರುತ್ತೆ ಸಾಕಷ್ಟು, ಇನ್ನು ಕಲಿತಾರ ಕೂಸ್ಕೊಳ್ಳಲ್ಲ ನಾವೆಲ್ಲ. ಆಗ CGK ಸಾರು, ಜೋಸೈಮನ್ನು ಮತ್ತು ಈ ಥರದವರೆಲ್ಲ ಬಂದು ಹೋಗ್ತಾಯಿದ್ರು ಅವ್ರ ಹತ್ರ. ತುಂಬ ಜನ ಬರಲಿಕ್ಕೆ ಸಂಸದಲ್ಲಿ ರವೀಂದ್ರನಾಥ್ ಅಂತ ನಿರ್ದೇಶಕರು ಬಂದಿದ್ದರು. ಆಗ ಅವ್ರ ಜೊತೆ ನಾನು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ನಲ್ಲ CGK ಸಾರ್ ಜೊತೆ. ಆಗ ಅವರು ರವೀಂದ್ರನಾಥ್ ಸಾಂಗ್ಲಿಯಾನ ಭಾಗ 3ನ ಫಿಲಮ್ ಮಾಡಿದ್ರು. ಅದರಲ್ಲಿ CGK ಸಾರ್ ಜೊತೆ ಇದ್ದಕ್ಕೆ ರವೀಂದ್ರನಾಥ್ ಪರಿಚಯ ಆಗಿದ್ರು, ಮಾಡಿಸಿ ಅಂತ ಅದರಲ್ಲೂ ಒಂದು ಮಾಡಿಸಿ ಪ್ರೆಸ್ ರಿಪೋರ್ಟ್ರಾಗಿ ಅದರಲ್ಲೊಂದು ಫಸ್ಟ್ ಫಿಲಮು ಸಾಂಗ್ಲಿಯಾನ ಭಾಗ 3 ಮಾಡಿದ್ದು ಸರ್. ಅದು ಮಾಡಿದ ನಂತರ ಹಂಗೆ ಬೆಳಕಿನೆಡೆಗೆ ಅಂತ ಮಕ್ಕಳ ಸಿನಿಮಾ ಇತ್ತು, ಅಜಯ್ ಅಂತ ನಿರ್ದೇಶನ ಮಾಡಿದ್ರು, ಅವ್ರು ಕರೆದ್ರು, ಮಾಡಿದೆ. ಕರಿಬಸವಯ್ಯ ಈ ಥರದವರೆಲ್ಲ ಮಾಡಿದರು. ನಂತರ ನಿಮಾನ್ಸ್ ಅಂತ ಇನ್ನೊಬ್ಬರು ಸ್ನೇಹಿತರು ಮಾಡಿದ್ರು, ಅದು ಹಂಗೆ ಮಾಡ್ತಾ ಒಂದು 10-15 ಆಗಿರ್ಬೋದು. ಆನಂತರ ನಾಗ್ತಿಹಳ್ಳಿ ಸಾರು ಒಂದು ಸರಿ ನೀನು ಮಾಡಬೇಕಪ್ಪ ಅಂತ ಅಂದರು. ಸರಿ ಸರ್ ಮಾಡ್ತೀನಿ, ಒಂದು ವಾರ ರಜಾಕ್ಕೆ ಬರಬೇಕಾಗುತ್ತೆ ಕುಮಟಾಗೆ. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್ ಅಂತ. ನನಗೆ ಅವತ್ತು ಮೈ ಜುಮ್ಮನ್ಸ್ ಅಂತ ದೊಡ್ಡ ನಿರ್ದೇಶಕರು ಹೇಳಿ ಆಫೀಸ್ಗೆ ಬಂದಿದ್ರು. ಹೋದೆ, ನೀನು ಒಂದು ವಾರ ರಜಾಕ್ಕೆ ಆಗುತ್ತಾ, ರಜಾ ಹಾಕಲಿಕ್ಕೆ? ಆಗುತ್ತೆ ಸರ್.
ಸರಿ ಅಂತ ಒಂದು ವಾರ ಆಯಿತು. ಒಂದು ವಾರ ಕುಮಟಾಗಿ ಹೋಗಿದ್ವಿ. ಅದು ಮಾತಾಡು ಮಲ್ಲಿಗೆ ಅಂತ ದೊಡ್ಡ ಸ್ಟಾರ್ಗಳಿದ್ದಂಥ ನಟ ಮಂಡ್ಯ ರಮೇಶು, ರಂಗಾಯಣ ರಘು, ದೊಡ್ಡಣ್ಣ ಸಾರ್ ಅಂತವರು, ಬಿರಾದರ್ ಸಾರು, ಈ ಥರದ್ದು ತುಂಬ ಜನ, ಸುದೀಪ್ ಸಾರು, ವಿಷ್ಣು ಸಾರು, ಸುಹಾಸಿನಿ, ತುಂಬ ಜನ ಸ್ಟಾರ್ ಕ್ಯಾಸ್ಟಿಂಗ್ಸ್, ಅರುಣ್ ಸಾಗರ್ ಸರ್, ತಾರಾ, ಎಷ್ಟೊಂದು ಜನ ಅದು ಸ್ಟಾರ್ ಕ್ಯಾಸ್ಟಿಂಗು, ಬ್ಯಾಂಕ್ ಜನ, ಅದನ್ನು ಹೇಳಲಿಕ್ಕೆ ಆಗಲ್ಲ ಅಷ್ಟೊಂದು ಸ್ಟಾರ್ ಕ್ಯಾಸ್ಟಿಂಗ್. ಅಯ್ಯೋ ಇಷ್ಟೊಂದು ಕಮರ್ಷಿಯಲ್ ನನ್ನನ್ನು ಕರೆದಿದ್ದಾರಲ್ಲಪ್ಪ ಅಂತ. ಮೊದಲನೇ ದಿನ ಆಯಿತು, ಅಲ್ಲೆಲ್ಲೋ ಹಾಡಲ್ಲಿತ್ತು, ಹಾಡಲ್ಲಿ ಗುಂಪಲ್ಲಿ ನಿಂತ್ಕೊಂಡಿದ್ವಿ, ಇದೆಲ್ಲ ಆಯಿತು. ಆಮೇಲೆ ನಮ್ಮ ಸಮಕಾಲೀನರು ಸ್ವಲ್ಪ ಜನ ಬಂದಿದ್ದು, ಎಲ್ಲೇ ಹೋದ್ರೂ ಗೊತ್ತಿರೋರು ಪರಿಚಯ ಇದ್ದೇ ಇರ್ತಾರೆ ಸ್ವಲ್ಪ ಜನ, ಅದರ ಆಸೆ ಇಟ್ಕೊಂಡಿರೋರು ಬಂದಿರ್ತಾರೆ. ಪಾತ್ರ ಅವ್ರಿಗೆಲ್ಲ ಪಾತ್ರ ಸಿಗ್ತಾ ಇತ್ತು, ಅವ್ರಿಗೆ ಸಿಕ್ತು, ಸೆಕೆಂಡ್ ಇನ್ನೊಬ್ರಿಗೆ ಸಿಕ್ತು, ಥರ್ಡ್ ಇನ್ನೊಬ್ರಿಗೆ ಸಿಕ್ತು, ಫೋರ್ತ್ ಇನ್ನೊಬ್ರಿಗೆ ಸಿಕ್ತು, ಫಿಫ್ತ್ ಲಾಸ್ಟ್ ಡೇ 7th 6th ಡೇನಲ್ಲಿ ಎಲ್ಲರೂ ಕೇಳ್ತಾರೆ. ಸಾರ್ ಬಂದರು, ಎಲ್ಲ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಖುಷಿ ಆಯಿತು, ಓಕೆನಾ ಸಾರ್ ಖುಷಿ ಆಯಿತು ಅಂತ ಎಲ್ಲರೂ ಹೇಳ್ತಾರೆ. ಸರ್ ಮುರುಡಯ್ಯನ ಪಾತ್ರನೇ ಕೊಟ್ಟಿಲ್ಲ, ಇರಲಿಯಪ್ಪ ಆಯಿತು, ಇದೆ ನಾಳೆ ಒಂದು ದಿನ ಇದೆಯಲ್ಲ ನೋಡೋಣ ಅಂತ ಸುಮ್ಮನಾದರು. ಲಾಸ್ಟ್ ಡೇ ಅವತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಹಿಂಗೆ ಬರ್ತಾ ಇದ್ವಿ, ಅಲ್ಲೇ ಸಾರ್ ಕರೆದು, ಮುರುಡಯ್ಯ ಈ ಸ್ಕ್ರಿಪ್ಟ್ ಇದೆ ನೋಡ್ಕೊ, ಡೈರೆಕ್ಟ್ ವಿಷ್ಣು ಸಾರ್ ಜೊತೆ ಮಾಡಬೇಕು, ಭಯ ಬೀಳಬೇಡ, ಚೆನ್ನಾಗಿ ಮಾಡಪ್ಪ ಅಂತ ಸ್ಕ್ರಿಪ್ಟ್ ಕೊಟ್ಟರು. ಸ್ಕ್ರಿಪ್ಟ್ ಹಿಂಗೆ ಪ್ಯಾಡಲ್ಲಿ ಇಟ್ಕೊಂಡು ನೋಡಿದ ತಕ್ಷಣ ಆ ಪಾತ್ರದ ಹೆಸರೇ ಮುರುಡಯ್ಯ ಅಂತ ಬರೆದ್ಬಿಟ್ಟಿದ್ದಾರೆ. ಓಹೋ, ಗೊತ್ತೇ ಇಲ್ಲ ನನಗೆ. ಆದರೂ ಒಬ್ಬ ರೈತನ ಕ್ಯಾರೆಕ್ಟು ಮಾಡಬೇಕು ಅಂದರೆ, ಸರಿ ಸರ್ ನೋಡಿ ನೀನು ಅದನ್ನು ಬೇರೆಯವ್ರಿಗೆಲ್ಲ ನಿನ್ನ ಹೊಲ ಎಲ್ಲ ಮಾರ್ಬಿಟ್ಟಿರ್ತೀಯ ರಂಗಾಯಣ ರಘುಗೆ, ನಗರ ವ್ಯಾಪ್ತಿನಲ್ಲಿ ಹೋಗಿ ಮಜಾ ಮಾಡೋಕ್ಕೆ ಹೋಗಿರ್ತೀರ ನೀವೆಲ್ಲ, ಅದರಿಂದ ದುಡ್ಡು ಹಾಳಾಗಿರ್ತದೆ, ಮತ್ತು ವಾಪಸ್ ಬಂದಿರ್ತೀರ, ಇಲ್ಲಿರಲ್ಲ, ಅದಕ್ಕೆ ನೀನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀಯ ಆ ಥರ ಕಥೆ ಹೇಳಿದ್ರು. ಆಮೇಲೆ ಮನೆ ಒಳಗಡೆ ಹೋಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿ ಆ ವಿಷ್ಣು ಸರ್ ಮುರುಡಯ್ಯ ಅಂತಲೇ ಬಂದು ಕೂಗಿ ಅದನ್ನು ಹಾಕಿ ಮಾಡ್ತಾರೆ. ಭಯ ಅಲ್ವಾ ಸರ್ ಅಂತ ಲೆಜೆಂಡ್ ಜೊತೆ ಕೆಲಸ ಮಾಡೋದು, ಯಾರ ಜೊತೆನೂ ಕೆಲಸ ಮಾಡಿಲ್ಲ ಇಂಥ ಇದರಲ್ಲಿ. ಎಲ್ಲೊಂದು ಸಣ್ಣ ಪುಟ್ಟದ ಕ್ಯಾರೆಕ್ಟ್ರ್ ಮಾಡ್ಕೊಂಡು ಬಂದಂಥವನು, ಅದು ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ ಅಂತ ಹೇಳಲ್ಲ, ಕ್ಯಾರೆಕ್ಟ್ರ್ ಎಂಥ ಕ್ಯಾರೆಕ್ಟ್ರ್ ಇದ್ದರೂ ಅದು ದೊಡ್ಡ ಕ್ಯಾರೆಕ್ಟ್ರಿಗೆ ಕಲಾವಿದನಿಗೆ. ಆವಾಗ ಮಾಡಿ ಒಂದೇ ಟೇಕಲ್ಲಿ ಓಕೆ ಆಯಿತು. ವಿಷ್ಣು ಸರ್ ಹೇಳಿದ್ರು, ಏನಪ್ಪ ನೀನು ಇಲ್ಲಿ ಇಷ್ಟು ದಿನ ನೋಡ್ತಾ ಇದ್ದೆ, ಓಡಾಡ್ತಾ ಇದ್ದಿದ್ದೆ, ಅದು ಸೆಟ್ ಹುಡುಗ ಏನೋ ಕೆಲಸ ಮಾಡೋ ಹುಡುಗ ಅಂದ್ಕೊಂಡಿದ್ದೆ ನಿನ್ನನ್ನು, ನೀನು ಕಲಾವಿದ ಅಂತ ಗೊತ್ತಿರಲಿಲ್ಲ ನನಗೆ, ತುಂಬ ಚೆನ್ನಾಗಿ ಮಾಡ್ದಪ್ಪ ಅಂದರು. ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡೆ, ಅವರು ಬೆನ್ನು ತಟ್ಟಿ ಒಳ್ಳೇದಾಗ್ಲಪ್ಪ ಚೆನ್ನಾಗಿ ಮಾಡಿದೆ ಅಂದರು. ಅದೊಂದು ರೋಮಾಂಚನ ಮರೀಲಿಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಸರ್. ವಾ, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್, ಯಾಕಂದರೆ ನೀವು ಈ ರೀತಿ ಸುಮಾರು ನೀವು ಹೇಳಿದ ಹಾಗೆ ಒಂದು 30 ವರ್ಷ ಆ ವೃತ್ತಿ ಜೀವನದಲ್ಲಿದ್ದು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಈಗ ನೀವು ಅಲ್ಲಿಂದ ಹೊರಗಡೆ ಬಂದು ಸಂಪೂರ್ಣವಾಗಿ ರಂಗಭೂಮಿಗೆ ಬಂದಿದ್ದೀರಿ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಬಹುದೊಡ್ಡ ಒಂದು 3 ದಶಕಗಳ ಕಾಲ ನಿಮ್ಮ ಕುಟುಂಬದ ಸಹಕಾರ ನಿಮ್ಗೆ ಹೇಗಿತ್ತು? ನನಗೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ಸ್ವಲ್ಪ ಕತ್ತಲಾಯಿತು. ಕೋರ್ಟು ಕಚೇರಿ ಈ ಥರದವೆಲ್ಲ ಆದ ನಂತರ ನನಗೆ ತುಂಬ ಕತ್ತಲು ಅನುಭವಿಸ್ತಾ ಇದ್ದೆ. ಆ ಕತ್ತಲಿಗೆ ಬೆಳಕಾಗಿ ಬಂದವರು ನನ್ನ ಮಡದಿ ರತ್ನಮ್ಮ. ಅವರು ಪ್ರಾರ್ಥನಾ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾರೆ, ಕನ್ನಡ ಟೀಚರಾಗಿ. ಅವರು ನಾವು ನಮ್ಮ ಅಣ್ಣನ ಮನೆ ಕ್ವಾರ್ಟರ್ಸಲ್ಲಿತ್ತು HLನಲ್ಲಿ, ಅಲ್ಲಿದ್ವಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರು ಎಲ್ಲ ಊರಿಗೆ ಹೋದಾಗ ಒಂದು ವಾರ ನಾನು ನನ್ನ ಹೆಂಡತಿ ಇಬ್ಬರೇ ಇದ್ವಿ. ನಾಟಕ ಮಾಡ್ತಾಯಿದ್ದೆ. ರಾತ್ರಿ ಬರೋದು ಲೇಟು, ನಾವು ನಾಟಕ ಸೆಟ್ಟೆಲ್ಲ ಹಾಕಿ ಅದನ್ನೆಲ್ಲ ತರಿಸಿ 11:30. ಅದು ಕ್ವಾರ್ಟರ್ಸ್ ಅಂದರೆ 7 ಗಂಟೆಗೆ ಫುಲ್ಲು ಸೈಲೆಂಟು. 7 ಗಂಟೆಗೆ ಒಬ್ಬರೇ ಇರಬೇಕಾಯ್ತು, ಮದುವೆ ಆಗಿ ಹೊಸದು. 11:30 ಬರ್ತೀವಿ. ಅವರು ಅಂದ್ಕೊಳ್ಳೋರಂತೆ, ಅದು ಆಗ ಹೇಳಿಲ್ಲ, ಎಷ್ಟೋ ವರ್ಷ ಆದ ನಂತರ ಹೇಳಿದ್ರು. ಎಲ್ಲಿಂದ ಅವರು ನಮ್ಮೂರೇ, ನಮ್ಮ ಮನೆ ಪಕ್ಕನೇ, ನಮ್ಮ ಮಿಸ್ಸಸ್, ನನ್ನ ಮಡದಿ ನನ್ನ ಮನೆ ಪಕ್ಕನೇ ರತ್ನಮ್ಮ. ಯಾಕಪ್ಪ ಬಂದು ಇವ್ರನ್ನ ಕಟ್ಕೊಂಡ್ಬಿಟ್ಟೆ ಅಂತ ನನ್ನಂತೆ, ಅಷ್ಟು ಹುಚ್ಚಿಡಿದ್ಬಿಟ್ಟಿತ್ತಂತೆ ಅವ್ರಿಗೆ. ರಾತ್ರಿ 11:30 ಕ್ವಾರ್ಟರ್ಸ್ ಎಂಟ್ರಿಯಾಗಿ ನಮ್ಮ ರೋಡ್ ಎಂಟ್ರಿ ಆದರೆ ಸುಜುಕಿ ಸಮುರಾಯ್ ನಂದು ಗಾಡಿ ಇತ್ತು. ಸೊ ಅಬ್ಬಾ ಬಂದ್ರಪ್ಪ ಅಂತ ಸಂತೋಷ ಆಗ್ತಾ ಇತ್ತಂತೆ ಅವ್ರಿಗೆ. ಆದರೆ ಏನೂ ಮಾಡಿಲ್ಲ ಅವರು. ನಂತರ ಅವ್ರಿಗೆ ತುಂಬ ಪ್ರೆಗ್ನೆಂಟ್ ಆದಮೇಲೆ ನನ್ನ ಮಗಳಾದಮೇಲೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ BEd ನಾನೇ ಮಾಡಿಸ್ದೆ ಅವ್ರಿಗೆ. BEd ಮಾಡಬೇಕಂತ ಆಸೆ ಇತ್ತು ಅವ್ರಿಗೆ. CGK ಸಾರ್ಗೆ ಹೇಳಿದೆ, ಆಯಿತು ಮಾಡಿಸು, ಮದುವೆ ಆದಮೇಲೆ ಮಾಡಿಸ್ಬಾರ್ದು ಅಂತ ಏನಿಲ್ಲ, ಮಾಡಿಸು ಅಂತ. ಫ್ರ್ಯಾಂಕ್ ಕಾಲೇಜ್ನಲ್ಲಿ ಅವರೇ BEd ಮಾಡಿದ್ರು. ನಾನೇ ನೈಟ್ ಶಿಫ್ಟ್ ಹಾಕ್ಸ್ಕೊಂಡು ನನ್ನ ಚಿಕ್ಕ ಮಗಳನ್ನ ನೋಡಿಕೊಂಡು, ತಾಯಿ ತಂದೆ ಅಷ್ಟೊತ್ತಿಗಾಗಲೇ ನಮ್ಮ ತಂದೆ ಸಿಕ್ಕಲ್ಲಿದ್ದರು, ನಮ್ಮ ತಾಯಿ ಎಲ್ಲ ಹೋಗ್ಬಿಟ್ಟಿದ್ರು. ನಮ್ಮ ತಾಯಿ ತಂದೆ ಇಬ್ಬರು ಒಂದು ಸ್ವಲ್ಪ ದಿನ ಆದಮೇಲೆ ಹೋದು. ನಮ್ಮ ಮಗಳನ್ನ ನೋಡ್ಕೊಳ್ಳೋಕೆ ಯಾರೂ ಆಗಲಿಲ್ಲ. ಮತ್ತು ನಮ್ಮ ಮಿಸ್ಸಸ್ಸರ್ ತಾಯಿನೂ ಕೂಡ ಎಕ್ಸ್ಪೈರ್ ಆಗಿಬಿಟ್ರು. ಆ ಥರ ಸಂಕಟಗಳು, ಹಾಸ್ಪಿಟ್ಲಲ್ಲಿ ನೋವು ಜಾಸ್ತಿ ಆಯಿತು. ಆಗ ನನ್ನ ಮಗಳು ನೋಡಿಕೊಂಡೆ ನನ್ನ ಹೆಂಡ್ತಿನ BEd ಮಾಡಿಸ್ದೆ. ಆಗ ಅವರು BEd ಮಾಡ್ಕೊಂಡು ನಂತರ ಪ್ರಾರ್ಥನಾ ಸ್ಕೂಲಲ್ಲಿ ಕೆಲಸ ಸೇರಿದ್ರು. ಆದರೆ ಲೇಟಾಗಿ ಬರ್ತಾ ಇರೋದ್ರಿಂದ, ಯಾಕೆ ಇಷ್ಟೊಂದು ಫ್ಯಾಕ್ಟ್ರಿಲೂ ಕೆಲಸ ಮಾಡ್ತೀರಾ, ಮನೇಲೊಂದು ಅವರೂ ಇರೋದಿಲ್ಲ, ಸ್ಟ್ರೈನ್ ಆಗುತ್ತೆ, ಎಷ್ಟು ಕಷ್ಟ ಬೀಳ್ತೀರಾ, ಯಾಕೆ ಒಂದು ಸ್ವಲ್ಪ ದಿನನಾರ ಫ್ರೀಯಾಗಿರ್ಬೋದಲ್ಲ, ಯಾಕೆ ಇಷ್ಟೊಂದು ಒಪ್ಕೊಳ್ತೀರಾ ನಾಟಕವನ್ನು ಅಂತ ಒಳ್ಳೆ ತಂದೆಲ್ಲ ಹೇಳೋರು. ಆದರೆ ನಮಗೆ ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಇಷ್ಟೆಲ್ಲ ಮಾಡಿ ಇಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಅವರು ಮೂಲ ಕಾರಣ ಆಗ್ತಾರೆ.
ನನ್ನ ಮಗಳು ಕೂಡ ಅಷ್ಟೇ. ಆದರೆ ನಾನು ಕೆಲಸ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು 3 ಗಂಟೆ 4 ಗಂಟೆಗೆ ಬಂದರೆ ನನ್ನ ವೈಫು 5 ಗಂಟೆಗೆ ಸ್ಕೂಲಿಂದ ಬರ್ತಾಯಿದ್ರು, ನನ್ನ ಮಗಳು ಸ್ಕೂಲಿಂದ 5 ಗಂಟೆಗೆ ಬರ್ತಾಯಿದ್ರು. ಅವರು ಬೆಳಿಗ್ಗೆ 8 ಗಂಟೆಗೆ ಹೋಗೋ ಅಷ್ಟೊತ್ತಿಗೆ ಏನೇನೋ ಮನೆಯೆಲ್ಲ ಗಲೀಜು ಮಾಡಿಟ್ಟು ಹೋಗಿರೋರು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಸ್ವಲ್ಪ ನನ್ನ 1 ಅವರ್ ಅಲ್ಲೆಲ್ಲ ಕೆಲಸವನ್ನು ಮಾಡಿ ಟೀಪಾಯಿ ಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇಟ್ಬಿಟ್ಟು ಅವ್ರು ಬರೋ ಅಷ್ಟೊತ್ತಿಗೆ ನಾನು ಇರ್ತಾನೆ ಇರಲಿಲ್ಲ, ಲಾಕ್ ಮಾಡಿಕೊಂಡು ನಾನು ರಿಹರ್ಸಲ್ಲೇ ಹೋಗ್ತಾಯಿದ್ದೆ. ಅಷ್ಟು ಅವ್ರನ್ನೂ ಸಂತೋಷವಾಗಿಡ್ತಾ ಇದ್ದೆ. ಕಸ ಗುಡಿಸೋದಾಗಲಿ ನೆಲ ಒರೆಸೋದಾಗಲಿ ಆ ಥರ ಎಲ್ಲ ಮಾಡಿ ಚಂದವಾಗಿ ನೋಡ್ಕೊಳ್ತಾ ಇದ್ದೆ. ಅದಕ್ಕೆ ನನ್ನ ಮಗಳು ತುಂಬ ಕೋಆಪ್ರೇಷನ್ನು. ಒಂದು ದಿನ ಕೂಡ ಇಂಥ ತಿಂಡಿ ಕೊಡಿಸು ಅಂತ ಕೇಳಲ್ಲ, ಯಾವಾಗಲೂ ಅಪರೂಪಕ್ಕೆ ಬೇಕ್ರಿ ಐಟಮ್ ತಿನ್ನಲ್ಲ. ನನ್ನ ಸ್ವಭಾವ ಹೇಗಿದೆ ಹಾಗೇ ನನ್ನ ಮಗಳು. ಈಗ ಅವಳು BE ಮಾಡ್ತಾ ಇದ್ದಾಳೆ BIT ಕಾಲೇಜ್ನಲ್ಲಿ 3rd ಸೆಮ್ಮಲ್ಲಿ, ನಯನ ಅಂತ. ಅವಳು ಮತ್ತು ನನ್ನ ಮಡದಿ ಸಹಕಾರ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು, ನಮ್ಮಪ್ಪ ನನ್ನ ನಾಟಕ ನೋಡೋಕೆ ಬರ್ತಾಯಿದ್ರು ಕಲಾಕ್ಷೇತ್ರಕ್ಕೆ. ನಮ್ಮಮ್ಮ ಯಾಕೆ ಬಂತಪ್ಪ ಇವನಿಗೆ ಈ ಹುಚ್ಚು ಅಂತಿದ್ರು. ನಮ್ಮಪ್ಪ ಇದ್ರೆ ಇದೆಲ್ಲ ಯಾರಿಗೂ ಬರಲ್ಲಪ್ಪ, ಇದು ಕಲಾವಿದ ಆಗೋದು ದೊಡ್ಡದು ಅಂತ ನಮ್ಮಪ್ಪ ಆವಾಗಲೇ ಹೇಳ್ತಾಯಿದ್ರು. ಏನೂ ಓದಿಲ್ದಲೇ ಇದ್ರೂ ತಿಳುವಳಿಕೆ, ಅದ್ಭುತವಾದ ತಿಳುವಳಿಕೆ ನಮ್ಮಪ್ಪ ನಮ್ಮಮ್ಮನಿಗೆ ಇತ್ತು ಸರ್. ಅದು ಎಲ್ಲರಪ್ಪ ಅಮ್ಮನಿಗೂ ಇರುತ್ತೆ, ಬಟ್ ಅವರು ಅದೇ ಹೇಳ್ತಾರಲ್ಲ, ಯಾವ ರೀತಿ ತಿಳುವಳಿಕೆ ಇತ್ತು ಅಂದರೆ ನಮಗೆ ಈಗ ಗೊತ್ತಾಗುತ್ತೆ, ನಮಗೇನು ಗೊತ್ತಿಲ್ಲ. ಊರಿನಲ್ಲಿ ಒಂದೊಂದು ದೊಡ್ಡ ಹಾಲಲ್ಲಿ ದೇವ್ರ ಫೋಟೋ ಒಂದು ಚಿಕ್ಕದಿರುತ್ತೆ, ಒಂದು ದೊಡ್ಡದಿರುತ್ತೆ. ಆ ಎಲ್ಲ ಫೋಟೋಗಳಿಗೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಪಕ್ಷಿ ತೀರ್ಥ, ತಿರುಪತಿ ವೆಂಕಟೇಶ, ಆಂಜನೇಯ, ಗಣೇಶ, ಉತ್ತುತ್ ಕೆಂಚಮ್ಮ, ಎಲ್ರಿಗೂ ಕೈ ಮುಕ್ಕೊಂಡು ಹೋಗಿ ನಮ್ಮ ತಂದೆ ತಾಯಿ ಜಗತ್ತುದ್ಧಾರು ಮಾಡಪ್ಪ ಅಂತಾರೆ ಲಾಸ್ಟಲ್ಲಿ. ನನಗೆ ಆಮೇಲೆ ಗೊತ್ತಾಗಿತ್ತು ನಮ್ಮ ತಂದೆ ತಾಯಿ ಏನು ಕೇಳ್ಕೊತಾ ಇದ್ದಾರಪ್ಪ ಅಂತ. ಜಗತ್ತುದ್ಧಾರು ಮಾಡು ಅಂತ ಕೇಳ್ಕೊಳ್ತಾ ಇದ್ರು ನಮ್ಮ ತಂದೆ ತಾಯಿ. ಅಂಥ ನಮ್ಮ ತಂದೆ ತಾಯಿ, ನನ್ನ ಮಡದಿ, ನನ್ನ ಸಹಕರಿಸಿರೋದು ನನ್ನ ಮಗಳು. ಆ ನಂತರ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ರಂಗ ಗೆಳೆಯರು, ನನ್ನ ತ್ಯಾಗರಾಜ ನಗರ ಗೆಳೆಯರು. ಆನಂತರ ತಾಯಿ ಒಂದು ಮಗುವಿಗೆ ಹಾಲು ಉಣಿಸ್ತಾಳೆ, ಪೌಷ್ಟಿಕಾಂಶ ಕೊಡ್ತಾಳೆ. 1 ವರ್ಷ 1.5 ವರ್ಷ, ಮ್ಯಾಕ್ಸಿಮಮ್ 2 ವರ್ಷ ಅಷ್ಟೇ. ಒಂದು ಮಗುಗೆ ಎಲ್ಲ ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸೋದು. ಈಗಲೂ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಉಣಿಸ್ತಾ ಇರೋದು ನಮ್ಮಣ್ಣ ಬಸವರಾಜ್. ನಿಮ್ಮ ಈ ಭಾವನಾತ್ಮಕ ಜಗತ್ತಿನಲ್ಲಿ ಮತ್ತು ನಿಮ್ಮ ರಂಗ ಜಗತ್ತಿನಲ್ಲಿ ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಹುಶಃ ಇನ್ನು 1-2 ನಿಮಿಷ ಸಮಯ ಇರುತ್ತೆ. ನಾನು ಎಲ್ಲರ ಹೆಸರು ಹೇಳಕ್ಕೆ ಆಗ್ತಾನೆ ಇಲ್ಲ. ನಿಜ ಅವ್ರನ್ನ ಎಲ್ಲರ ಹೆಸರು, ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ನಿಮ್ಮ ನಿಮ್ಮ ಭಾವಾಭಿನಯದಲ್ಲಿದ್ದಾರೆ, ನಿಮ್ಮ ಭಾವ ಪ್ರಕಟಣೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಥ್ಯಾಂಕ್ ಯು. ಈ ನಿಮ್ಮ ಕೊನೆ ಇನ್ನು ಬಹುಶಃ 1 ನಿಮಿಷ ಸಮಯ ಇರಬಹುದು. ನಿಮಗೆ ನಿಮಗೆ ನೀವು ಹೇಳ್ತಾ ಇದ್ರಿ, ನೀವು ಈ ಪಾತ್ರ ನಾನು ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದೀರಿ ಅಂತ. ಅದರ ಸಂಭಾಷಣೆಯನ್ನ ನೀವು ವೇದಿಕೆ ಮೇಲೆ ಒಪ್ಪಿಸದೆ ಹೋದ್ರು ನಿಮ್ಮ ಮನಸ್ಸಿನಲ್ಲಿ ಅದಿದೆ ಅಂತ. ಬಹುಶಃ ಆ ಸಂಭಾಷಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋದು ಸೂಕ್ತ ಅಂತ ನನಗನ್ಸುತ್ತೆ. ಸರಿ ಸರ್, ಹೇಳಿ ಸರ್, ಯಾವ ಪಾತ್ರ ಅದು? ಗಿರೀಶ್ ಕಾರ್ನಾಡ್ ತಲೆದಂಡ ನಾಟಕ. ಅದರಲ್ಲಿ ನಾನು ಅರ್ಚಕನ್ ಕ್ಯಾರೆಕ್ಟರ್ ಮಾಡಿದ್ದು, ಮೈಕೋ ಶಿವಣ್ಣ ನಿರ್ದೇಶನ ಮಾಡಿದ್ದು. ನನಗೆ ಮತ್ತೊಬ್ಬರು ಮಾದರಿ ನನ್ನ ಮೈಕೋದಲ್ಲಿ ಸತ್ಯ ಮುಳ್ಕಟ್ಟೆ ಗುರುಗಳು. ಆಮೇಲೆ ನನ್ನ ರಂಗಗಂಗೋತ್ರಿಯ ಎಲ್ಲ ತಂಡದ ಕಲಾವಿದರು. ರಂಗಗಂಗೋತ್ರಿ ನನ್ನ ಮೊದಲ ತಂಡ, ನಂದು ರಂಗದರ್ಶಿನಿ. ಅದರಲ್ಲಿ ಕೇಶವ್ ಅಂತ ಇದ್ರು, ಶಿವಶಂಕರ್ ಅಂತ ಇದ್ರು. ಆ ಥರ ಅಭಿನಯ ತರಂಗ. ಆ ನಂತರ ನನಗೆ ರಂಗಗಂಗೋತ್ರಿ. ಅವರೆಲ್ಲರಿಗೂ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ತೇನೆ. ಎಲ್ಲ ತಂಡದಲ್ಲೂ ನೆನೆಸ್ಕೊಳ್ತೀನಿ. ರಂಗ ನಿರಂತರ, ರಂಗಗಂಗೋತ್ರಿ, ರೂಪಾಂತರ, ಎಲ್ಲ KSTL ಚಂದ್ರು ಸರ್, ಎಲ್ಲ ಗುರುಗಳು. ಶಾರದಾ ಸಮಾಜದಲ್ಲಿ ರಿಹರ್ಸಲ್ ಮಾಡ್ತಾಯಿದ್ದು. ಸತ್ಯ ಮುಳ್ಕಟ್ಟೆ ಬಿಜ್ಜಳ ಮಾಡ್ತಾಯಿದ್ದು, ಬಸವಣ್ಣ ಶಿವಶಂಕರ್ ಮಾಡ್ತಾಯಿದ್ರು. ನಾನು ಅರ್ಚಕನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸೋವಿದೇವ ಮೈಕೋ ಶಿವಮ್ ಅಂತ ಮಾಡ್ತಾಯಿದ್ರು. ಮೈಕೋ ಮಂಜು ನಂತರ ನಮ್ಮನ್ನು ನಾಟಕಗಳನ್ನು ನೋಡ್ತಾ ಇದ್ದವನು. ಚಿಕ್ಕ ಹುಡುಗನಿಂದ ಅವನು ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇದ್ದ. ಅವನು ನನ್ನನ್ನೆಲ್ಲರೂ ಆ್ಯಕ್ಟ್ ಮಾಡಿಸಿ ಮುರುಡೆಯ ಸರ್ ಅನ್ನೋನು. ಪಾಪ ಒಂದು ಸರಿ ಶೂಟಿಂಗಾರ ಕರ್ಕೊಂಡೋಗಿ ನಾನು ನೋಡಬೇಕು ಅಂತ. ಇವತ್ತು ಅದ್ಭುತವಾಗಿ ಬೆಳೆದಿದ್ದಾನೆ ಅವನು ಅಷ್ಟು ಅದ್ಭುತವಾದ ಸ್ನೇಹಜೀವಿ ಮೈಕೋ ಶಿವ ಅವರೆಲ್ಲರೂ. ಆಗ ಸತ್ಯಮುಳ್ಕಟ್ಟೆ ಬಿಜ್ಜಳನ್ ಕ್ಯಾರೆಕ್ಟರ್ ರಿಹರ್ಸಲ್ ಮಾಡ್ತಾ ಇದ್ರಲ್ಲ, ಅದನ್ನ ನೋಡಿ ನನಗೆ ಅದು ಹಂಗೆ ಒಂದು ಎಲ್ಲಿವರೆಗೂ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ಸರ್, ಎಲ್ಲಿವರೆಗೂ ಗೊತ್ತಿಲ್ಲ. ನನ್ನ ರಾಜ್ಯದಾಗ 1,96,000 ಶರಣರು ಇರ್ತಾರ. ಅವ್ರ ಸಂಸ್ಥೆ ಹ್ಯಾಂಗೆ ಬೆಳೆದೈತಿ ಅನ್ನೋದು ನಾ ತಿಳ್ಕೊಳ್ತಾ ಇರ್ತೇನೇನಾ. ಮಹಾಮನಿಯ ದುಗ್ಗಾಣಿ ಲೆಕ್ಕ ನನಗೆ ಗೊತ್ತೈತಿ. ನಾ ಇಲ್ಲಿ ಬಂದಾಗಿ ನಾ ತೊಟ್ಟು 10 ವರ್ಷದಾಗ ಇಡೀ ಕಲ್ಯಾಣ ಪಟ್ಟಣ ಹಿಂಗ ಅಡ್ಡಾದಿಡ್ಡಿಯಾಗಿ ಬೆಳೆದಿತ್ತು. ಯಾಕಂತ ತಿಳ್ಕೊಂಡ್ರಿ, ನಾ ಇಲ್ಲಿ ಪಟ್ಟ ಏರ್ದಾಗ ನನ್ನ ಸಂಗಾಟ ಬಸವಣ್ಣ ಬಂದ. ಅವನು ಕೂಡ ಶರಣರು ಬಂದ್ರು. ಪ್ರತಿಯೊಬ್ಬ ಶರಣನು ಕಾಯಕವೇ ಕೈಲಾಸ ಅಂತ ರಟ್ಟಿ ಮುರಿದು ದುಡಿತಾನ. ಕೂಲಿ ಮಾತ್ರ ಅವತ್ತಿನ ದಾಸೋಹಕ್ಕೆ ಏಟು ಬೇಕು, ಆಟ ತೆಗತನ. ಹೆಚ್ಚು ಕೇಳೋದಿಲ್ಲ. ಲಾಭ ಯಾರಿಗೆ? ಇಂದು ವ್ಯಾಪಾರಸ್ಥರು ರಾಜ್ಯದ ಮೂಲೆ ಮೂಲೆಯಾಗಿಂದ ಬಂದು ಸೇರ್ತಾರ.
ಜಗಳಿಲ್ಲ, ಕಳಿವಿಲ್ಲ, ಧಾರಣಿ ಕಡಿಮೆ, ರೊಕ್ಕ ವ್ಯವಹಾರ, ಕೆಲಸ ಚಂದ ಅಂತ ಆಡಿ ಆರಿಸಿ ತಮ್ಮ ಸಂಪತ್ತನ್ನು ತಂದಿಲ್ಲಿ ಸುರಿತಾರೆ. ಲಾಭ ಯಾರಿಗೆ? ವ್ಯಾಪಾರಸ್ಥರಿಗೆ. ಜೈನಿಗರಿರಲಿ, ಬಳಿಜಿಗಿರಲಿ, ವ್ಯಾಪಾರಸ್ಥರ ಜಾತಿ ಏನ ಇರಲಿ, ಅರ್ಥ ಎಲ್ರಿಗೂ ಒಂದ. ಅದಕ್ಕೆ ಅವರು ಮನೆಗೆ ಕೈ ತುಂಬ ಕಾಣಿಕೆ ಕಳಿಸ್ತಾರ. ಈಟ ಸಹಿತ ತಿಳಿದಿಲ್ಲ ಈ ಮೂರ್ಖ ಮಗನಿಗೆ ಅಂದ್ರೆ ಬಾಯ್ ಬಿಡ ಎಬ್ರೇಸಿ, ಮಾಡಬಾರದು ಕೆಲ್ಸಕ್ಕೆ ಹೇಳ್ಬಾರದಲ್ಲ ಹೇಳ್ತೈತಿ, ಮಾತಾಡಕ್ಕ ನಾಲ್ಗಿ ಹೇಳೋದಿಲ್ಲೇನ? ಎಂತ ಹೊಲ್ಸ್ ಮಾತಾಡ್ತೀರಿ? ಇದು ನಿನ್ನ ವಯಸ್ಸಳ ಮನೆತನದ ಸಂಭಾವಿತನ ಬ್ಯಾಡಿಲ್ಲಿ. ನಾ ಕಳಚೂರಿ, ಕಟ್ಟ ಚೂರಿ, 10 ತಲೆ ಪಾಳ್ಯಗಾರಾಗ ಆಳಿದ್ವಿ, 5 ತಲೆ ಮಂಗಳವಾಡದ ಮಹಾಮಂಡಲೇಶ್ವರಾಗ ಆಳಿದ್ವಿ, ಚಾಲುಕ್ಯರಿಂದ ತಂದ್ವಿ, ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವುಗಳನ್ನು ದಾನ ಮಾಡಿ ನಾವು ಕ್ಷತ್ರಿಯರು ಅನ್ನೋ ಹಣೆ ಬರ ಕಟ್ಕೊಂಡ್ವಿ. ಹಿಂಗಿದ್ದು ನನ್ನ ರಾಜ್ಯದಾಗಿನ ಸಣ್ಣಾತಿ ಸಣ್ಣ ಕೂಸ್ ಕೇಳಿದ್ರೋದು ತಟ್ಟಂತ ಹೇಳ್ತೈತಿ. ಕಳಚೂರಿಯ ಪೆರಿಮಾಡಿಯ ಮಗ ಬಿಜ್ಜಳನ ಜಾತಿ ಯಾವುದು? ಕ್ಷೌರಿಕನದು. ನಿಮ್ಮಪ್ಪ ಹೆಣ್ ಕೊಟ್ಟ ಖರೆ, ಆದ್ರ ಅವನು ಬಾಯಾಗ ಸಹಿತ ಆದ. ನಮ್ಮ ಅಪ್ಪನ ಮಾತು ಯಾಕೆ ತೆಗ್ದಿದ್ರಿ? ಇದು ಸರ್ ವಾ, ಇನ್ನ ಹೇಳ್ಕೊ ಹೋಗ್ತಾ ಇರ್ತಾನೆ. ಭಾವಾಭಿನಯದಲ್ಲಿ ಮಧ್ಯ ನಾವು ಸಮಯದ ಅಭಾವವನ್ನು ತರ್ತಾ ಇದ್ದೀವಿ, ಕ್ಷಮೆ ಇರಲಿ. ಇವತ್ತು ಬಂದು ನೀವು ಬಹಳಷ್ಟು ವಿಚಾರಗಳನ್ನು, ನಿಮ್ಮ ರಂಗಭೂಮಿಯ ಅನುಭವಗಳನ್ನು ಹೇಳ್ಕೊಟ್ರಿ. ಬಹಳ ಸಂತೋಷ. ನಿಮ್ಮ ರಂಗಭೂಮಿಯ ಪ್ರಯಾಣ ಹೀಗೆ ಮುಂದುವರಿಲಿ. ವೀಕ್ಷಕರೇ, ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ 2ನೇ ಆವೃತ್ತಿಯ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಅತಿಥಿಯೊಂದಿಗೆ, ವಿಭಿನ್ನ ಅತಿಥಿಯೊಂದಿಗೆ ಭೇಟಿಯಾಗ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಬರ್ಲಿಕ್ಕೆ ಕಾರಣರಾದ್ರೆ ಎಲ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಲಕ್ಷ್ಮಿ ಮೇಡಮ್ ಆಗಿರ್ಬೋದು, ನಿಮಗೂ ಎಲ್ರಿಗೂ ಸರ್ ನಮಸ್ಕಾರ ವೀಕ್ಷಕ. ನಮಸ್ತೆ ಸರ್.